ಹಾಯ್ ಸ್ನೇಹಿತರೆ, ಮತ್ತು VNR 6G ಕ್ಲಾಸ್ಗೆ ಸ್ವಾಗತ. ಇವತ್ತೇನಪ್ಪ ಅಂದ್ರೆ ಒಂದು ವಿಶೇಷ ದಿನ ಆಗಿದೆ ಸ್ನೇಹಿತರೆ. ಇವತ್ತು ಒಂದು ವಿಶೇಷ ದಿನ ಯಾವುದು ಅಂತ ಹೇಳ್ತಿರೋ ಸ್ನೇಹಿತರೆ, ಏಪ್ರಿಲ್ 14 ಇವತ್ತು. ಏನಪ್ಪ ಅಂದರೆ ನಮ್ಮ ನೆಚ್ಚಿನ ಅಂಬೇಡ್ಕರ್ ಅವರ ಜಯಂತಿ ಸ್ನೇಹಿತರೆ. ನೋಡಿ, ನಮ್ಮ ಅಂಬೇಡ್ಕರ್ ಅವರು ಸಂವಿಧಾನ ಇಟ್ಕೊಂಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ. ಅಂಬೇಡ್ಕರ್ ಜಯಂತಿಯ ಎಲ್ಲರಿಗೂ ಶುಭಾಶಯಗಳು ಕೋರ್ತಾ, ನಾನು ಇವತ್ತು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕ್ರಾಂತಿಕಾರಿಗಳು ಎಂಬ ಇಂಪಾರ್ಟೆಂಟ್ ಎಕ್ಸಾಮ್ ಬೇಕಾದ ಚಾಪ್ಟರ್ ತೊಗೊಂಬರ್ತೀನಿ ಸ್ನೇಹಿತರೆ. ಈ ಕ್ರಾಂತಿಕಾರಿಗಳಲ್ಲಿ ಮುಖ್ಯವಾಗಿ ಎಕ್ಸಾಮ್ ಯಾವ ಥರ ಕೇಳ್ತಾರೆ ಅಂತಂದರೆ, ಈ ಕ್ರಾಂತಿಕಾರಿಗಳು ಮುಖ್ಯವಾಗಿ ಕ್ರಾಂತಿಕಾರಿಗಳು ಚಿತ್ತಗಂಗಾ ಸಶಸ್ತ್ರ ದಾಳಿ ಆಗಿರ್ಬೋದು, ಮತ್ತು ಬ್ರಿಟಿಷ್ ಅಧಿಕಾರಿಗಳನ್ನು ಕೊಲೆ ಮಾಡೋದಾಗ್ಬೋದು. ಇಂಥ ಕ್ರಾಂತಿಕಾರಿಗಳು ದೇಶದ ಬದಲಾವಣೆ ಮಾಡಿಬಿಟ್ಟು ಸ್ವತಂತ್ರ ತರಬೇಕು ಅಂತ ತುಂಬ ಕಷ್ಟಪಡ್ತಾರೆ ಸ್ನೇಹಿತರೆ. ಅದಕ್ಕೆ ಎಕ್ಸಾಮಲ್ಲಿ ಯಾವಾಗಲೂ ಕ್ವಶನ್ ಫ್ರೇಮ್ ಆಗ್ತಾ ಇರುತ್ತೆ. ಕ್ರಾಂತಿಕಾರಿಗಳು ಆರ್ಡರ್ ವೈಸ್ ಕೇಳ್ತಾರೆ. ಯಾವ ದಾಳಿ ಫಸ್ಟ್ ಆಯಿತು? ಚಿತ್ತಗಂಗಾ ಎಕ್ಸ್ಪ್ರೆಸ್ ದಾಳಿ, ತಿರ್ಗಾ ಮುಜಾಫರ್ ಹತ್ಯೆ, ಉಧಮ್ ಸಿಂಗ್ ಕೊಲೆ ಯಾರು ಮಾಡ್ತಾನೆ, ಜನರಲ್ ಡಯರ್ ಹತ್ಯೆ. ಈ ಥರ ಏನಪ್ಪ ಅಂದರೆ ಆರ್ಡರ್ ವೈಸ್ ನೆಕ್ಸ್ಟ್ ವೈಸ್ ಕೇಳ್ತಾರೆ. ಮತ್ತು ಮಂದಗಾಮಿಗಳು ಯಾರು, ತೀವ್ರಗಾಮಿಗಳು ಯಾರು, ಕ್ರಾಂತಿಕಾರಿ ಯಾರು ಅಂತ ಕೇಳ್ತಾರೆ ಸ್ನೇಹಿತರೆ. ತಿರ್ಗಿ ಏನಪ್ಪ ಅಂತಂದರೆ ಇಸ್ವಿಗಳ ಪ್ರಕಾರವೂ ಕೇಳ್ತಾರೆ. ಯಾರು ಯಾವ ಕಾಲದಲ್ಲಿ ಬಂದರು, ಯಾರಿಲ್ಲ, ಮತ್ತು ಅವ್ರ ಸಂಘಟನೆಗಳು ಏನು ಅಂತ, ಯಾವ ಬ್ರಿಟಿಷ್ ಅಧಿಕಾರಿಗಳನ್ನ ಕೊಲೆ ಮಾಡಿದ್ರು, ಆ ಬ್ರಿಟಿಷ್ ಅಧಿಕಾರಿ ಲಿಸ್ಟ್ ಕೇಳ್ತಾರೆ. ಅದಕ್ಕೆ ಕಾರಣ ಇದು ಎಕ್ಸಾಮ್ ಪಾಯಿಂಟ್ ಆಫ್ ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. ನಾವು ಬೇಗ ಹೋಗೋಣ. ಅಂಬೇಡ್ಕರ್ ಜಯಂತಿ ಎಲ್ಲರಿಗೂ ಶುಭಾಶಯಗಳು ಕೊಡ್ತೇನೆ ಸ್ನೇಹಿತರೆ. ಎಲ್ಲರೂ ಒಳ್ಳೆಯದಾಗಲಿ. ಸ್ಟಾರ್ಟ್ ಮಾಡೋಣ. ಇದನ್ನು ಸ್ನೇಹಿತರೆ ಒಂದು ಟ್ಯಾಗ್ ನೋಡ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಜೊತೆ ಅವರಿಗಿಲ್ಲ ಇವರಿಲ್ಲ, ನಮ್ಮ ಜೊತೆ ಅವರಿಲ್ಲ ಇವರಿಲ್ಲ ಅಂತ ಕೊರಗೋ ಬದಲು ನಮ್ಮ ಜೊತೆ ಇರೋ ಯೋಗ್ಯತೆ ಅವರಿಗಿಲ್ಲ ಅಂತ ಬದುಕಬೇಕು, ಅಷ್ಟೇ ಜೀವನ. ಏನಂದರೆ ಸ್ನೇಹಿತರೆ, ನಮ್ಮ ಜೊತೆ ಅವರಿರ್ತಾರೆ ಇವರಿರ್ತಾರೆ ಅನ್ನೋದು ಕಲ್ಪನೆ ಸ್ನೇಹಿತರೆ. ಯಾಕಂದರೆ ತಮ್ಮ ದಾರಿ ಬಂದಾಗ ಅವರು ಹೊಂಟೋಗ್ತಾರೆ. ಇದೇ ರೀತಿ ಅಂಬೇಡ್ಕರ್ ಅವ್ರ ಜೊತೆಯಲ್ಲಿ ಯಾರೂ ಇಲ್ಲ ಸ್ನೇಹಿತರೆ. ತುಂಬ ರಾತ್ರಿಗಳು ಕಷ್ಟಪಟ್ಟು ಅವ್ರು ಓದಿದ್ರು, ಸಾಧನೆ ಮಾಡಿದರು. ಅದೇ ಥರ ನೀವು ಸಹ ಅವ್ರು ಬಿಟ್ಟೋದ್ರು, ಇವ್ರು ಬಿಟ್ಟೋದ್ರು, ಫ್ರೆಂಡ್ಸ್ ಹೋದರು, ಇವ್ರು ಹೋದ್ರು ಅಂದರೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗೋಲ್ಲ. ಆದ ಕಾರಣ ನಾನು ಹೇಳೋದು ಏನಪ್ಪ ಅಂತಂದರೆ, ಕಷ್ಟಪಟ್ಟು ನೀವು ಓದಬೇಕು, ಜಾಬ್ ತಗೋಬೇಕು, ತಂದೆ ಚೆನ್ನಾಗಿ ನೋಡ್ಕೋಬೇಕು. ನೋಡಿ ಸ್ನೇಹಿತರೆ, ಇದು ನೆನಪಲ್ಲಿ ಇಟ್ಕೊಳ್ಳಿ. ಅವರಿಲ್ಲ ಇವ್ರಿಲ್ಲ ಅಂತ ಯಾವತ್ತೂ ಕೊರಗೋಕೆ ಹೋಗ್ಬೇಡಿ, ಒಟ್ಟಿಯಾಗಿ ಹೋರಾಡಿ. ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಈಗ ಏನಪ್ಪ ಅಂದರೆ ಫಸ್ಟು ಸ್ನೇಹಿತರೆ, ಈಗ ಬಂದ್ಬಿಟ್ಟು ಮಂದಗಾಮಿಗಳು ಮುಖ್ಯವಾಗಿ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಾತಂತ್ರ್ಯವನ್ನು ಹೇಗೆ ತಗೋಬೇಕು ಎಂಬ ವಿಚಾರದಲ್ಲಿ ಏನಪ್ಪ ಅಂದರೆ ತುಂಬ ಹೋರಾಟ ನಡೆಯುತ್ತೆ ಸ್ನೇಹಿತರೆ. ಅದರಲ್ಲಿ ಮುಖ್ಯವಾಗಿ ಈ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಕ್ರಾಂತಿಕಾರಿಗಳು 3 ಭಾಗಗಳಾಗಿ ವಿಭಜನೆ ಹೋಗ್ತಾರೆ. ಇದರಲ್ಲಿ ಮುಖ್ಯವಾಗಿ ಮಂದಗಾಮಿಗಳು ಯಾರು ಅಂತ ಕೇಳ್ತಾರೆ ಸ್ನೇಹಿತರೆ ಎಕ್ಸಾಮ್ಗೆ ಇನ್ನೊಂದ್ಸರಿ. ಮತ್ತು ತೀವ್ರಗಾಮಿಗಳು ಯಾರು ಅಂತ ಕೇಳ್ತಾರೆ, ಕ್ರಾಂತಿಕಾರಿಗಳು ಅಂತ ಕೇಳ್ತಾರೆ. ಈ 3 ಡಿವೈಡ್ ಆಗ್ಬಿಟ್ಟು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮುಖ್ಯವಾಗಿ ಪಾತ್ರವನ್ನು ವಹಿಸ್ತಾರೆ. ಈ ಮಂದೆಗಳು ಫಸ್ಟ್ ಬಂದ್ಬಿಟ್ಟು 1885 1905ವರೆಗೆ ಮಂದೆಗಳ ಕಾಲ ಇರುತ್ತೆ ಸ್ನೇಹಿತರೆ. ಅದ್ರ ಮುಖ್ಯವಾಗಿ ಯಾರ್ಯಾರಪ್ಪ ಅಂತಂದರೆ ಹೆಸರು ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ, ನೋಟ್ಸ್ ಮಾಡ್ಕೊಳ್ಳಿ. ದಾದಾಬಾಯಿ ನವರೋಜಿ. ಎಲ್ಲರೂ ಹೇಳ್ತಾರೆ ಸ್ನೇಹಿತರೆ ಫಾಸ್ಟಾಗಿ ಹೋಗ್ತಾರೆ, ಓದ್ಕೊಂಡು ಹೋಗ್ತಾರೆ ಅಂತ. ಅದು ನಾನು ಹೇಳ್ತಾರೆ ಅಂತಪ್ಪ, ಕಡಿಮೆ ಸಮಯದಲ್ಲಿ ಹೆಚ್ಚಿನ ಮಾಹಿತಿ ಕೊಟ್ಬಿಟ್ಟು ನಮಗೆ ಟೈಮ್ ಉಳಿಸೋದು ನನ್ನ ಮುಖ್ಯ ಗುರಿಯಾಗಿರುತ್ತೆ. ಯಾಕಂತಂದರೆ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ಕೊತ ಹೋದರೆ ಏನಾಗುತ್ತೆ ಅಂತಂದರೆ ಎಲ್ಲವೂ ಆನ್ಸರ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇಂಪಾರ್ಟೆಂಟ್ ಎಕ್ಸಾಮ್ ಏನು ಬೇಕು ಅಷ್ಟು ಹೇಳ್ತೀನಿ ಸ್ನೇಹಿತರೆ, ಯಾರು ತಪ್ಪಾಗಿ ತಿಳ್ಕೊಬಿಡಿ. ಸುರೇಂದ್ರನಾಥ್ ಬ್ಯಾನರ್ಜಿ ಫಸ್ಟು, ದಾದಾಬಾಯಿ ನವರೋಜಿ, ಸುರೇಂದ್ರನಾಥ್ ಬ್ಯಾನರ್ಜಿ, ಗೋಪಾಲ್ ಕೃಷ್ಣ ಗೋಖಲೆ, MG ರಾನಡೆ, ಮದನ್ ಮೋಹನ್ ಮಾಳವೀಯ, ಬದ್ರುದ್ದೀನ್ ತ್ಯಾಬ್ಜಿ, KT ತಲಾಂಗ್, ಆನಂದ್ ಮೋಹನ್ ದಾಸ್, ಫಿರೋಜ್ ಶಾ ಮೆಹ್ತಾ, ತಿನ್ಶಾ ವಾಚಾ, ಅಬ್ದುಲ್ WC ಬ್ಯಾನರ್ಜಿ. ಇಷ್ಟು ಜನ ಸ್ನೇಹಿತರೆ ಮಂದಗಾಮಿಗಳು. ಮಂದಗಾಮಿ ನಾಯಕ ಗೋಪಾಲ್ ಕೃಷ್ಣ ಗೋಖಲೆ.
ಈಗ ತೀವ್ರಗಾಮಿಗಳು ಬಂದ್ಬಿಟ್ಟು ಯಾರಪ್ಪ ಅಂತಂದರೆ ಪ್ರಮುಖವಾಗಿ ಲಾಲ್ ಬಾಲ್ ಪಾಲ್ ಅಂತ ಸ್ನೇಹಿತರೆ. ಲಾಲ್ ಲಜಪತ್ ರಾಯ್, ಬಾಲಗಂಗಾಧರ್ ತಿಲಕ್, ಬಿಪಿನ್ ಚಂದ್ರಪಾಲ್ ಅಂತ 3 ಜನ, ಲಾಲ್ ಬಾಲ್ ಪಾಲ್ ಅಂತ. ಆಮೇಲೆ ಈ ತೀವ್ರಗಾಮಿಗಳು ಮುಖ್ಯವಾಗಿ ಗುರುಗಳು ಏನಪ್ಪ ಅಂತಂದರೆ ಹೋರಾಟ ವಿಧಾನ ಮಾನವೀಯ, ಅಂದರೆ ಈ ಮಂದಗಾಮಿಗಳಂತೆ ಮಾನವೀಯತೆ, ಪ್ರಾರ್ಥನೆ, ನಂಬಿಕೆ ಇಲ್ಲ ಸ್ನೇಹಿತರೆ. ಮಂದಗಾಮಿಗಳು ಭಾಳ ಶಾಂತ ಸ್ವಭಾವ ಆಗಿದ್ದರು. ಪತ್ರಿಕೆಗಳ ಮುಖಾಂತರ ಆಗಲಿ ಬ್ರಿಟಿಷರು ತಿಳಿಸೋ ಮುಖಾಂತರ ಹೋರಾಟ ಮಾಡ್ತಿದ್ದಾರೆ. ಆದರೆ ಅವರು ಪೂರ್ತಿ ವಿರುದ್ಧವಾಗಿತ್ತು ಯಾವುದಪ್ಪ ತೀವ್ರಗಾಮಿಗಳು. ಇವರು ಹೋರಾಟ ವಿಧಾನ, ಬಲಪ್ರಯೋಗ ಮತ್ತು ಹಿಂಸಾತ್ಮಕ ಹೋರಾಟ ವಿಧಾನವನ್ನು ಅನುಸರಿಸ್ತಾರೆ ಸ್ನೇಹಿತರೆ. ಮುಖ್ಯ ಗುರು ಇವ್ರದ್ದು ಪೂರ್ಣ ಸ್ವರಾಜ್ಯ, ಅವ್ರದ್ದು ಸ್ವರಾಜ್ಯ ಆಗಿತ್ತು. ಆದರೆ ಏನಪ್ಪ ಅಂತಂದರೆ ಈ ಹೋರಾಟ ವಿಧಾನ ಮೂಲಕ ಆಗುತ್ತೆ ಸ್ನೇಹಿತರೆ ಇವ್ರದ್ದು. ತೀವ್ರಗಾಮಿಗಳು ಮತ್ತು ಸ್ವರಾಜ್ಯ ಮತ್ತು ವಿದೇಶಿ ವಸ್ತುಗಳ ಬಹಿಷ್ಕಾರ, ಸ್ವದೇಶಿ ವಸ್ತುಗಳನ್ನು ಬಳಸುವುದು ಮತ್ತು ತಿರುಗಿ ಏನಪ್ಪ ಅಂದರೆ ರಾಷ್ಟ್ರೀಯ ಶಿಕ್ಷಣವನ್ನು ಬೆಳೆಸುವುದು ಮತ್ತು ಗಣೇಶೋತ್ಸವ ಮತ್ತು ಶಿವಾಜಿ ಜಯಂತಿಗಳನ್ನು, ಹಬ್ಬಾಚರಣೆಗಳನ್ನು, ಭಾರತ ಸಂಸ್ಕೃತಿಯನ್ನು ಬೆಳೆಸುವುದಾಗಿತ್ತು ಸಂತ ಗುರುವೆ. ಕ್ರಾಂತಿಗಳೆಂದರೆ ರಾಜಕೀಯ ಮತ್ತು ಸಾಮಾಜಿಕ ವ್ಯವಸ್ಥೆ. ನೆಕ್ಸ್ಟ್ ಅಂದರೆ ತೀವ್ರಗಾಮಿಗಳು ಕ್ರಾಂತಿಕಾರರು ಬರ್ತಾರೆ. ಅದು ತೀವ್ರಗಾಮಿ ಸ್ವರೂಪ ಕ್ರಾಂತಿಕರವಾಗಿ ಬದಲಾವಣೆ ಆಗುತ್ತೆ ಸ್ನೇಹಿತರೆ. ಆದರೆ ರಾಜಕೀಯ ಮತ್ತು ಸಾಮಾಜಿಕ ವ್ಯವಸ್ಥೆ ಮೂಲಭೂತವಾಗಿ ಬದಲಾಯಿಸುವ ಹೋರಾಟದ ವ್ಯಕ್ತಿಗಳಾಗಿರ್ತಾರೆ. ಬ್ರಿಟಿಷ್ ಆಳ್ವಿಕೆ ಹಿಂಸಾತ್ಮಕ ಶಸ್ತ್ರಾಸ್ತ್ರ ಹೋರಾಟದ ಮೂಲಕ ಕೊನೆಗಾಣಿಸುವುದು. ಬ್ರಿಟಿಷರ ಆಳ್ವಿಕೆಯನ್ನು ಹಿಂಸಾತ್ಮಕ ಶಸ್ತ್ರಾತ್ಮಕ ಅಂದರೆ ಆಯುಧಗಳನ್ನು, ಬಾಂಬುಗಳನ್ನು, ತಿರ್ಗಾ ಆಯುಧಗಳನ್ನು ಬಳಸ್ಬಿಟ್ಟು ಬ್ರಿಟಿಷರನ್ನು ಭಯಪಡಿಸಿ ಓಡಿಸೋದಾಗಿರ್ತದೆ ಇವರು ಗುರಿಮೇನು. ಕ್ರಾಂತಿಕಾರ ಯಾರಪ್ಪ ಅಂತಂದರೆ ಇದು ಲಿಸ್ಟ್ ನೋಡ್ಕೊಳ್ಳಿ, ಅದು ಲಿಸ್ಟ್ ನೋಡ್ಕೊಳ್ಳಿ. ಭಗತ್ ಸಿಂಗ್ ಇಕ್ವಿಲಾಬ್ ಜಿಂದಾಬಾದ್ ಘೋಷಣೆ ಹೊರಡಿಸ್ತಾರೆ ಸ್ನೇಹಿತರೆ. ಚಂದ್ರಶೇಖರ್ ಆಜಾದ್ ಬಂದ್ಬಿಟ್ಟು ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಆಫ್ ನಾಯಕ ಆಗಿರ್ತಾರೆ. ಸುಭಾಷ್ ಚಂದ್ರ ಬೋಸ್ ಆಜಾದ್ ಹಿಂದ್ ಫೌಜ್ INA ಸಂಘಟನೆ ಕಟ್ತಾರೆ ಸ್ನೇಹಿತರೆ. ತಿರ್ಗಿ ಏನಪ್ಪ ಅಂತಂದರೆ ವಾಸುದೇವ ಬಲವಂತ ಫಡ್ಕೆ ಭಾರತ ಸಶಸ್ತ್ರ ದಂಗೆಯ ಪಿತಾಮಹ ಎಂದು ಕರೀತಾರೆ ಸ್ನೇಹಿತರೆ. ಮೊದಲ ಕ್ರಾಂತಿಕಾರಿ ಕೂಡ ಆಗಿರ್ತಾರೆ. ಸುಖದೇವ್ ಮತ್ತು ರಾಜಗುರು ಬಂದ್ಬಿಟ್ಟು ಇವರು ಭಗತ್ ಸಿಂಗ್ನ ಒಡನಾಡಿ ಮತ್ತು ಲಾಹೋರಿ ಪ್ರೀತಿ ಪ್ರಕರಣದಲ್ಲಿ ಹುತಾತ್ಮರಾಗಿರ್ತಾರೆ ಸ್ನೇಹಿತರೆ. ಯಾರಪ್ಪ ಸುಖದೇವ್ ಮತ್ತು ರಾಜಗುರು. ನೆಕ್ಸ್ಟು ಸಾವರ್ಕರ್ ಸಹೋದರರು ವಿನಾಯಕ ದಾಮೋದರ್ ಸಾವರ್ಕರ್ ಮತ್ತು ಗಣೇಶ್ ಸಾವರ್ಕರ್ ಅವ್ರದ್ದು ಹೋರಾಟ ಇದೆ ಸ್ನೇಹಿತರೆ. ಲಕ್ಷ್ಮೀ ಸಹಗಲ್ ಬಂದ್ಬಿಟ್ಟು ಆಜಾದ್ ಹಿಂದ್ ಫೌಜ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಝಾನ್ಸಿ ರಾಣಿ ರೆಜಿಮೆಂಟ್ ಮುನ್ನಡೆಸಿದ ಮಹಾ ಕ್ರಾಂತಿಕಾರಿಯಾಗಿರ್ತಾರೆ ಸ್ನೇಹಿತರೆ ಇವರು. ಇನ್ನೊಂದು ಖುದಿರಾಮ್ ಬೋಸ್ ಸ್ವಾತಂತ್ರ್ಯಕ್ಕಾಗಿ ನೇಣಿಗೇರಿದ ಅತ್ಯಂತ ಕಿರಿಯ ಕ್ರಾಂತಿಕಾರಿಗಳು ಒಬ್ಬರಾಗಿರ್ತಾರೆ ಸ್ನೇಹಿತರೆ. ಲಾಲ್ ಬಾಲ್ ಪಾಲ್ ಇವರು 3 ಜನ ಇದ್ದಾರೆ ಸ್ನೇಹಿತರೆ. ಇವರು ಕ್ರಾಂತಿಕಾರಿಗಳ ತ್ರಿಮೂರ್ತಿಗಳು ಎಂದು ಕರೀತಾರೆ. ಕ್ರಾಂತಿಕಾರಿಗಳು ಚಳುವಳಿ ಬಂದ್ಬಿಟ್ಟು ಮುಖ್ಯ ಸ್ನೇಹಿತರೆ 1905 ಬಂಗಾಳ ವಿಭಜನೆ ನಂತರ ಕ್ರಾಂತಿಗಳು ಸಕ್ರಿಯವಾಗಿ ಅವರ ಕೆಲಸಗಳು ಮಾಡ್ಕೊಂಡು ಹೋಗ್ತಾರೆ ಸ್ನೇಹಿತರೆ. 1905ರಿಂದ ಶುರುವಾಗುತ್ತೆ ಕ್ರಾಂತಿಕಾರಿ ಘಟನೆಗಳು. ಕ್ರಾಂತಿಗಳು ಮುಖ್ಯ ರಾಷ್ಟ್ರೀಯ ಸಂಘಟನೆ ನಡೆಸುವುದಾಗಿರುತ್ತೆ ಮತ್ತು ಶಸ್ತ್ರಾಸ್ತ್ರಗಳನ್ನು ಹೊಂದುವುದು, ಬ್ರಿಟಿಷ್ ಅಧಿಕಾರಿಗಳ ಮೇಲೆ ಬಾಂಬ್ ಎಸೆಯುವುದು, ಹತ್ಯೆ ಮಾಡುವುದು. ತಿರ್ಗಾ ಏನಪ್ಪ ಅಂದರೆ ಅವರ ಪತ್ರಿಕೆಗಳು ಮತ್ತು ಜನರಿಗೆ ಜಾಗೃತಿ ಮೂಡಿಸುವುದು. ಹಣಕಾಸು ಬಂದ್ಬಿಟ್ಟು ಶ್ರೀಮಂತರು ಸರ್ಕಾರದ ಹಣವನ್ನು ಕೊಳ್ಳೆ ಹೊಡೆಯುವುದಾಗಿದೆ ಸ್ನೇಹಿತರೆ. ಮತ್ತು ವಿಧ್ವಂಸ ಕೃತ್ಯಗಳು, ಅಂಚೆ ತಂತಿ, ರೈಲು ಸಂಪರ್ಕ ಕಡಿತ ಹಾಕುವುದು. ಮುಖ್ಯ ಗುರಿ ಭಾರತ ಮಾತೆಯನ್ನು ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡುಗಡೆಗೊಳಿಸುವುದು. ನೋಡಿ ಸ್ನೇಹಿತರೆ, ಭಾರತ ಮಾತೆಯನ್ನು ಪದ ನೋಡಿ ಸ್ನೇಹಿತರೆ ಎಷ್ಟು ಚಂದ ಇದೆ. ಕಪಿಮುಷ್ಟಿಯಿಂದ ಬಿಡುಗಡೆ ಮಾಡುವುದು. ಮೊದಲ ಕ್ರಾಂತಿಕಾರ ಬಗ್ಗೆ ನೋಡೋಣ ಸ್ನೇಹಿತರೆ. ಯಾಕಂತಂದರೆ ಕ್ರಾಂತಿಗಳು ಮಾಡೋಕ್ಕಿಂತ ಮುಂಚೆ ಅವರು ಕ್ರಾಂತಿಗಳು ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂತ ನಿಮ್ಗೊಂಚೂರು ಗೊತ್ತಾಗಬೇಕಲ್ಲ ಸ್ನೇಹಿತರೆ. ಕ್ವಶನ್ ಪ್ರಕಾರ ನಾವು ಬಂದ್ಬಿಡೋಣ, ಒಂಚೂರು ಕ್ವಶನ್ ನೋಡ್ಕೊಬರೋಣ. ಯಾಕಂದರೆ ಇಲ್ಲಿ ಟೈಮ್ ಬೇರೆ ಕಡಿಮೆ ಇದೆ ಸ್ನೇಹಿತರೆ. ಟೈಮ್ ಓಡ್ತಾ ಇದೆ ನೋಡಿ ಇಲ್ಲಿ. ಯಾಕಂದರೆ ಟೈಮ್ ಅಷ್ಟರೊಳಗಡೆ ನಾನು ಮುಗಿಸ್ಬೇಕು. ಯಾಕಂದರೆ ಭಾಳ ಒಂದು 70 ಪೇಜ್, ಒಂದು 60 ಪೇಜ್ ಇದೆ ಸ್ನೇಹಿತರೆ ಇದು. ಆದ ಕಾರಣ ನಾನು ಮುಗಿಸೋದು ಕಷ್ಟ. ಓಕೆ, ಭಗತ್ ಸಿಂಗ್ನ ಮುಂದೆ ನಡೆಸಿದ ಚಟುವಟಿಕೆಗಳು ನಾಂದಿಯಾದ ಘಟನೆ ಯಾವುದು? ಭಗತ್ ಸಿಂಗನ ಮುಂದೆ ನಡೆಸಿದ ಘಟನೆಗಳು ಅಂದರೆ ಭಗತ್ ಸಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟ್ ಯಾವ್ದನ್ನ ಮಾಡ್ದ ಅವನು ಅಂತಂದರೆ ಕಾಕೋರಿ ಸಂಚು ಪ್ರಕರಣದಲ್ಲಿ ಭಾಗಿಯಾಗ್ತಾನೆ. ಇದು KAS ಅಲ್ಲಿ ಕೇಳಿದ್ರೆ 2005ರಲ್ಲಿ. ಕಾಕೋರಿ ರೈಲು ಪ್ರಕರಣ. ಮೀರತ್ ಸಂಚಿನ ಯಾರ್ಯಾರು ಭಾಗಿಯಾಗಿದ್ರುಪ್ಪ ಅಂದರೆ ಜೋಗಾಳ್ಕರ್, ನಿಂಬಾಳ್ಕರ್, ಡಂಗೆ, ಮುಜಾಫರ್ ಅಹಮದ್, ಘಾಟಿ, ಸ್ಟ್ರಾಗಿ,
12 ವರ್ಷ ಜೀವಿತಾವಧಿ ಶಿಕ್ಷೆ ವಿಧಿಸಲಾಯಿತು ಇವರಿಗೆ. 27 ಮಂದಿ ಸೆರೆ ಸಿಕ್ಕರು ಸ್ನೇಹಿತರೆ. ಬಹುತೇಕ ಕಾರ್ಮಿಕವಾದಿಗಳಾಗಿದ್ದರು. ಮಿರಾ ಸಂಚು, ಟ್ರಾಕೋರಿ ರೈಲು ದರೋಡಿ, ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಆಗಸ್ಟ್ 9, 1925 ಮೇನ್ ಇಂಪಾರ್ಟೆಂಟ್ ಇದು. ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ನ ಸದಸ್ಯರಾಗಿರ್ತಾರೆ ಸ್ನೇಹಿತರೆ ಇವರೆಲ್ಲ. ಏನಪ್ಪ ಅಂದರೆ ಇದು ಶಹರಾನ್ಪುರದಿಂದ ಲಕ್ನೋಗೆ ರೈಲು ಹೋಗ್ತಾ ಇರುತ್ತೆ. ಆ ಸಮಯದಲ್ಲಿ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ನೇತೃತ್ವದಲ್ಲಿ ಇದು ಏನಪ್ಪ ಅಂದರೆ ದಾಳಿ ಮಾಡ್ತಾರೆ ಸ್ನೇಹಿತರೆ. ಟ್ರಾಕೋರಿ ರೈಲು ದರೋಡೆ. ಶಸ್ತ್ರಾಸ್ತ್ರ ಕೊಳ್ಳೆ ಬೆಳಬೇಕಾಗಿದ್ದ ಹಣ ಹೊಂದಿಸಲು, ಅಂದರೆ ಈ ಶಸ್ತ್ರಾಸ್ತ್ರಗಳು ಬೇಕಿರ್ತಾವಲ್ಲ ಸ್ನೇಹಿತರೆ, ಅದೆಲ್ಲ ಹಣ ಸಾಗಿಸ್ತಾ ಇದ್ದಾರೆ ವಿದೇಶಗಳಿಂದ, ಅದಕ್ಕೆ ಅದನ್ನು ಕೊಳ್ಳೆ ಹೊಡೆದ ಸ್ನೇಹಿತರೆ. ಸರ್ಕಾರ ಹಣದ ಲೂಟಿ ಯೋಜನೆ ಆಗಿತ್ತು ಸ್ನೇಹಿತರೆ ಇದು. ಚಿತ್ತಗಾಂಗ್ ಎಕ್ಸ್ಪ್ರೆಸ್ ಬಂದ್ಬಿಟ್ಟು ಸೂರ್ಸೇನ್ ನಾಯಕತ್ವ ವಹಿಸಿರೋ ಸ್ನೇಹಿತರೆ. ಇದು ಬ್ರಿಟಿಷರಿಗೆ ಸೇರಿದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳೋದು ಮೇನ್ ಉದ್ದೇಶ ಆಗಿತ್ತು ಸ್ನೇಹಿತರೆ. ಅದರಿಂದ ಸೂರ್ಯಸೇನನ್ನು ಗಲ್ಲಿಗೇರಿಸ್ತಾರೆ ಸ್ನೇಹಿತರೆ. ಕಾನ್ಪುರ್ ಸಂಚು ಪ್ರಕರಣ ಏನಪ್ಪ ಅಂತಂದರೆ ಇದರಲ್ಲಿ ಮುಖ್ಯವಾಗಿ ಕಮ್ಯುನಿಸ್ಟ್ ನಾಯಕರಾದ ದಂಗೆ ಮುಜಾಫರ್ ಅಹಮದ್, ಸಿಂಗವೇಲು, ಹುಸೇನು, ಉಲ್ಮಾನಿ 13 ಜನ ಕಾನ್ಪುರ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸ್ತಾರೆ ಸ್ನೇಹಿತರೆ. ಆಮೇಲೆ ಇದನ್ನು ಹೊಂದಿಸಿ ಬರೋಕ್ಕೆ ಕೇಳಿದ್ದಾರೆ ನೋಡಿ. ಪ್ರಾಫುಲ್ಲಾ ಚಾಕಿ ಒಂದು ಮುಜಫರ್ಪುರದ ಅತ್ತೆ. ಆಮೇಲೆ ಸುಖದೇವ್ ಬಂದ್ಬಿಟ್ಟು ಲಾಹೋರ್ ಪಿತೂರಿ. ಅಹಮದುಲ್ಲಾ ಖಾನ್ ಬಂದ್ಬಿಟ್ಟು ಕಾಕೋರಿ ರೈಲು ದರೋಡೆ. ಗಣೇಶ್ ಘೋಷ್ ಬಂದ್ಬಿಟ್ಟು ಚಿತ್ತಗಂಗಾ ಎಕ್ಸ್ಪ್ರೆಸ್ಸು. ಮುಜಾಫರ್ ಬಂದ್ಬಿಟ್ಟು ಪುರದ ದಾಳಿ. ಪ್ರಫುಲ್ಲ ಚಾಕಿ ಕುದುರಂಬೋಸ್ ಆಗಿರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಜನರಲ್ ಡಯರ್ ಜಲನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಸೇಡನ್ನು ತೀರಿಸಿಕೊಳ್ಳಲು ಜನರಲ್ ಡಯರ್ ಅನ್ನು ಹತ್ಯೆ ಮಾಡಿದ್ರು ಯಾರಪ್ಪ ಅಂದರೆ ಉಧಮ್ ಸಿಂಗ್ ಆಗಿದೆ ಸ್ನೇಹಿತರೆ. ಯಾರಂದರೆ ಉಧಮ್ ಸಿಂಗು. ನೆಕ್ಸ್ಟ್ ಸ್ನೇಹಿತರೆ, ಭಾರತ ಹೋರಾಟಗಾರರು ಯಾರು ಕ್ರಾಂತಿಕಾರಿಗಳಿಲ್ಲಪ್ಪ ಅಂದರೆ ಯಾರು ಕ್ರಾಂತಿಕಾರಿಗಳು, ಯಾರು ಮಂದಗಾಮಿಗಳು ಅಂತ ಕೇಳ್ತಾರೆ. ಆದರೆ ರಾಜ್ ಬಿಹಾರ್ ಬೋಸ್ ಇರಲಿಲ್ಲ ಸ್ನೇಹಿತರೆ, ಕ್ರಾಂತಿಕಾರಿ ಅಲ್ಲ ಇವರು. ಅಂದರೆ ಕ್ರಾಂತಿಕಾರಿಗಳು ಇರಲಿಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ. ಯಾರು ಕ್ರಾಂತಿಕಾರಿಗಳು ಎದುರಿಲ್ಲ ಅಂದರೆ ಭಗತ್ ಸಿಂಗು, ಸುಖದೇವು, ರಾಜಗುರು 3 ಕ್ರಾಂತಿಗಳು. ರಾಜ್ ಬಿಹಾರ್ ಬೋನು ಕ್ರಾಂತಿಕಾರಿ ಲಿಸ್ಟ್ಗೆ ಆಮೇಲೆ ಸೇರ್ಕೊಂತಾನೆ ಸ್ನೇಹಿತರೆ, ಫಸ್ಟ್ ಇರಲಿಲ್ಲ. ಇಲ್ಲಿ ಬಂದ್ಬಿಟ್ಟು ಕ್ರಾಂತಿಕಾರಿ ಭಯೋತ್ಪಾದಕ ನಡೆಸಿದ ಕೆಲವು ಜನರಲ್ಗಳ ಹೆಸರುಗಳು ಅಂದರೆ ವಂದೇ ಮಾತರಂ, ಬಂದ್ಬಿಟ್ಟು ಮೇಡಮ್ ಬಿಕಾಜಿ ಕಾಮ. ತಿರ್ಗಾ ಎರಡನೇದು ಬಂದ್ಬಿಟ್ಟು ಹಿಂದೂಸ್ತಾನ್ ತಾರಕನಾಥ್ ಘೋಷ್ ಬರೀತಾರೆ. ಇಂಡಿಯನ್ ಸೋಷಲಿಸ್ಟ್ ಬಂದ್ಬಿಟ್ಟು ಶ್ಯಾಮ್ಜಿ ಕೃಷ್ಣ ಶರ್ಮಾ. ತಾರಾವಾಲ್ ಬಂದ್ಬಿಟ್ಟು ವೀರೇಂದ್ರ ನಾಥ. ಜೋಡಿಸ್ಬರ್ರಿ ಕೇಳ್ತಾರೆ ಸ್ನೇಹಿತರೆ. ನೋಡ್ಕೊಳ್ಳಿ ಪತ್ರಿಕೆಗಳು. ಸಂಧ್ಯಾ ಪತ್ರಿಕೆ ಬಂದ್ಬಿಟ್ಟು ಬ್ರಹ್ಮಾನಂದ ಉಪಾಧ್ಯಾಯ ಬರೀತಾರೆ. ಸಂಧ್ಯಾ ಪತ್ರಿಕೆ ಬ್ರಹ್ಮಾನಂದ ಉಪಾಧ್ಯಾಯ. ಒಂದೇ ಮಾತ್ರ ಮೇಡಮ್ ಬಿಕಾಜಿ ಕಾಮ. ತಿರ್ಗಿ ಏನಪ್ಪ ಅಂತಂದರೆ ಬಂದಿ ಜೀವನ್ ಸತ್ಯೇಂದ್ರ ಸಾನ್ಯಾಲ್ ಮತ್ತು ಕ್ರಾಂತಿಕಾರಿಗಳ ಬೈಬಲ್ ಅಂತ ಕರೀತಾರೆ. ಕ್ರಾಂತಿಕಾರಿಗಳ ಬೈಬಲ್ ಯಾರಪ್ಪ ಅಂದರೆ ಬಂಡಿ ಜೀವನ್ ಗ್ರಂಥ. ತಾರನಾಥ ಬಂದ್ಬಿಟ್ಟು ಫ್ರೀ ಹಿಂದೂಸ್ತಾನ. ಶ್ಯಾಮ್ಜಿ ಕೃಷ್ಣ ಶರ್ಮಾ ಬಂದ್ಬಿಟ್ಟು ಇಂಡಿಯನ್ ಸೋಷಲಿಸ್ಟ್ ಅಂತ ಬರೀತಾನೆ. ಸಂತೋಷ್ ಸಿಂಗ್ ಬಂದ್ಬಿಟ್ಟು ಕೀರ್ತಿ ಎಂಬ ಪತ್ರಿಕೆ ಬರೀತಾರೆ. ಇಲ್ಲಿ ನೋಡ್ಕೊಳ್ಳೋ ಸ್ನೇಹಿತರೆ, ಅಭಿನವ್ ಭಾರತ ವಿ.ಡಿ. ಸಾವರ್ಕರ್, ಅನುಶೀಲನ ಸಮಿತಿ ಅರವಿಂದ ಘೋಷ್, ಗದ್ದರ್ ಪಕ್ಷ ಲಾಲ್ ಅರ್ಜನ್ ಸಿಂಗ್, ಸ್ವರಾಜ್ಯ ಪಕ್ಷ ಸಿ.ಆರ್. ದಾಸ್. ಯಾರು ಎತ್ತ ಮಾಡಿದ್ರು, ಯಾವಾಗ ಮಾಡಿದ್ರು, ಇಸ್ವಿಗಳ ಪ್ರಕಾರ ಕೇಳಿದ್ರು ಸ್ನೇಹಿತರೆ, ನೋಡ್ಕೊಳ್ಳಿ. ಇದೆಲ್ಲ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. ಅದಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಭಾಳ ಟೈಮ್ ಇಲ್ಲ. ಆದ ಕಾರಣ ಏನಪ್ಪ ಅಂತಂದರೆ ಸೈಯದ್ ಅಹಮದ್ ಖಾನ್ ಸಾವು ಬಂದ್ಬಿಟ್ಟು 1898ರಲ್ಲಿ ಲಂಡನ್ನಲ್ಲಿ ಮದಲ್ ದಿಂಗ್ರಾ ಕರ್ಜನ್ ವಾಲಿಯನ್ನು ಗುಂಡಿಟ್ಟುಕೊಂಡಿದ್ದು ಏನಪ್ಪ ಅಂತಂದರೆ 1909ರಲ್ಲಿ. ಪ್ಲೇಗ್ ರೋಗ ಬಂದ್ಬಿಟ್ಟು ಫ್ರಾಡ್ ಲ್ಯಾಂಡೆ ಮತ್ತು ಐಸ್ಟ್ರ್ ಅವರು 1893ರಲ್ಲಿ. ಜಾರ್ಜ್ ವಿವಿ ಪಟ್ಟಾಭಿಷೇಕ ದೆಹಲಿ ನಡೆದಿದ್ದು 1911ರಲ್ಲಿ.
ಒಂದು ಬಾಂಬನ್ನು ಎಸೆಯುವ ಮೂಲಕ ಬಂಗಾಳ ಲೆಫ್ಟಿನೆಂಟ್ ಗವರ್ನರನ್ನು ಕೊಲ್ಲಲು ಪ್ರಯತ್ನಿಸಿದ್ದಾರಪ್ಪ ಅಂದರೆ ಖುದಿರಾಮ್ ಬೋಸ್. ಬಂಗಾಳ ಲೆಫ್ಟಿನೆಂಟ್ ಯಾರಿರ್ತಾರಪ್ಪ ಅಂದರೆ ಕಿಂಗ್ಸ್ಫರ್ಡ್ ಹತ್ಯೆ ಮಾಡೋಕೆ ಹೋಗ್ತಾನೆ ಸ್ನೇಹಿತರೆ, ಅದೇ ತಪ್ಸ್ಕೊಬಿಡ್ತಾನೆ ಅವನು. ಬಿಪಿನ್ ಚಂದ್ರಪಾಲ್ ಅಂತು ಇವನು ತೀರೋಗಾಮಿ ಆಗಿರ್ತಾನೆ. ಇವನೇನಪ್ಪ ಒಂದೇ ಮಾತರಂ, ಅಲಹಾಬಾದ್ ಇಂಡಿಪೆಂಡೆಂಟ್ ಮತ್ತು ಲಾಹೋರ್ ಟ್ರಿಬ್ಯೂಟರಿ ಪತ್ರಿಕೆ ಬರೀತಾನೆ ಬಿಪಿನ್ ಚಂದ್ರಪಾಲ್. ಖುದಿರಾಮ್ ಬೋಸ್ ಬಂದ್ಬಿಟ್ಟು ನಾವು ಕಿಂಗ್ ಪಾಟ್ಸ್ ಮ್ಯಾಜಿಸ್ಟ್ರೇಟ್ ಆಗಿರ್ತಾರೆ. ಇವರು ಏನಪ್ಪ ಅಂತಂದರೆ ಈ ರೈಲಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಬಾಂಬ್ ಬೆಸ್ತಾನೆ ಸ್ನೇಹಿತರೆ, ಅದೇ ರೈಲಲ್ಲಿ ಇವರು ಇರಲ್ಲ, ತಪ್ಸ್ಕೊಬಿಡ್ತಾನೆ. ಆಮೇಲೆ ಅರವಿಂದ ಘೋಷ್ ಬಂದ್ಬಿಟ್ಟು ಕರ್ಮಯೋಗಿ ಪತ್ರಿಕೆ ಬರೋ ಸ್ನೇಹಿತರೆ, ಅರವಿಂದ ಘೋಷ್ ಅವರು ಕರ್ಮಯೋಗಿ ಪತ್ರಿಕೆ. ಅಲಿಪುರ ಕೇಸ್ನಲ್ಲಿ ಬಂದಿ ಆಗ್ತಾರೆ. ಅರವಿಂದ ಆಶ್ರಮ ಪಾಂಡಿಚೇರಿಯಲ್ಲಿದೆ. ಮತ್ತು ಆರ್ ಸಿ ದಾಸ್ ಬಂದ್ಬಿಟ್ಟು ರಮೇಶ್ ಆರ್ ಸಿ ದತ್ ಬಂದ್ಬಿಟ್ಟು ಇವರು ಒಬ್ಬ ಭಾರತೀಯ ನಾಗರಿಕ ಸೇವಕ ಆಗಿರ್ತಾನೆ ಸ್ನೇಹಿತರೆ. ಮತ್ತು ಬರಹ ರಾಮಾಯಣಿಕ ಮಹಾಭಾರತ ಭಾಷಾಂತರಗಳನ್ನು ಮಾಡ್ತಾ ಇರ್ತಾರೆ. ನೋಡಿ ಕೇಳಿದ್ದಾರೆ ಏರಿಕೆ ಕ್ರಮದಲ್ಲಿ ಬರೆಯಿರಿ, ಯಾವ್ದು ಬರುತ್ತೆ. ಕಿಂಗ್ಸ್ಫರ್ಡ್ ಹತ್ಯೆ, ಮ್ಯಾಜಿಸ್ಟ್ರೇಟ್ ಹತ್ಯೆ, ಸತಾರ ಪಿತೂರಿ, ಲೆಫ್ಟಿನೆಂಟ್ ಆಯಕ್ವಾಡು, ಆರ್ಡರ್ ವೈಸ್ ಬರೀಬೇಕು ಸ್ನೇಹಿತರೆ. ಈ ಥರ ಕ್ವಶನ್ಸ್ ಕೇಳ್ತಾರೆ. ಯಾರು ಕ್ರಾಂತಿಕಾರಿಗಳು ಚಳುವಳಿ ಸಂಬಂಧ ಹೊಂದಿಲ್ಲ. ತೋರದಾದ್ ಕ್ರಾಂತಿಕಾರಿಗಳು ಸಂಬಂಧ ಹೊಂದಿಲ್ಲ ಅಂತ ಅವಾಗ ಕೇಳಿದ್ರೆ ಸ್ನೇಹಿತರೆ, ಅದೇ ಕ್ವಶನ್ನು. ಇಲ್ಲೊಂದು ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಲೇಡೀಸ್ ಸಂಬಂಧಪಟ್ಟಂಗೆ ಮಹಿಳೆಯರಿಗೂ ಒಂದು ಕ್ವಶನ್ ಬಂದಿದೆ ನೋಡಿ. ಯಾರು ಕ್ರಾಂತಿಕಾರಿಗಳು ಚಳುವಳಿಗೆ ಸಂಬಂಧಿಸಿಲ್ಲ ಅಂತಂದರೆ ತೋರ್ದಾತು. ಇದರಲ್ಲಿ ಮುಖ್ಯವಾಗಿ ಸ್ತ್ರೀಯರು ಹೆಚ್ಚಾಗಿ ಭಾಗವಹಿಸಿದರು. ಎಲ್ಲಪ್ಪ ಅಂದರೆ ಕ್ರಾಂತಿಕಾರಿಗಳಲ್ಲಿ ಸ್ತ್ರೀಯರು ಹೆಚ್ಚಾಗಿ ಭಾಗವಹಿಸ್ತಾರೆ ಸ್ನೇಹಿತರೆ. ಇದರಲ್ಲಿ ಮುಖ್ಯವಾಗಿ ಯಾರಪ್ಪ ಸ್ತ್ರೀಯರು ಬರ್ತಾರೆ ಅಂತಂದರೆ ಪ್ರೀತಿಲಾಲ್ ಒಡೆದಾರು ಈ ದಾಳಿ ವೇಳೆಯಲ್ಲಿ ನಿಧನ ಆಗ್ತಾರೆ. ಇದರಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಕಲ್ಪನಾ ದತ್ ಕೈ ಬಾಂಬುಗಳನ್ನು ತಯಾರು ಮಾಡ್ತಾ ಇರ್ತಾರೆ ಅವರು, ಕಲ್ಪನಾ ದತ್ ಅವರು. ಇದರಲ್ಲಿ ಮುಖ್ಯವಾಗಿ ಸೂರ್ಯಸೇನೊಂದಿಗೆ ಸೇವಕೊಂತಾರೆ ಅವರು. ಶಾಂತಿ ಘೋಷ್ ಮತ್ತು ಸುನಿತಾ ಚೌಧರಿ ಕೊಮಿಲ್ಲಾ ಸ್ಕೂಲ್ ವಿದ್ಯಾರ್ಥಿನಿಯರು ಜಿಲ್ಲಾ ಮ್ಯಾಜಿಸ್ಟ್ರೇಟನ್ನು ಗುಂಡಿಟ್ಟು ಕೊಂದಿರ್ತಾರೆ ಸ್ನೇಹಿತರೆ. ಯಾರು? ಶಾಂತಿ ಘೋಷ್ ಮತ್ತು ಸುನಿಲ್ ಚೌಧರಿ ಇವರೇನಪ್ಪ ಜಿಲ್ಲಾ ಮ್ಯಾಜಿಸ್ಟ್ರೇಟ್ನ ಗುಂಡಿಟ್ಟು ಕೊಲ್ತಾರೆ. ಜೀನಾ ಬಾಸ್ ಬಂದ್ಬಿಟ್ಟು ಇವರು ರಾಜ್ಯಪಾಲ ಆಗಿರ್ತಾನೆ ಸ್ನೇಹಿತರೆ. ಆ ರಾಜ್ಯಪಾಲನ ಏನು ಮಾಡ್ತಾರಪ್ಪ ಗೌರ್ನರ್ನ ಕೊಲೆ ಮಾಡ್ತಾರೆ, ಬೀನಾ ದಾಸ್. ಮೇಡಮ್ ಬಿಕಾಜಿ ಕಾಮ ಬಂದ್ಬಿಟ್ಟು ಕ್ರಾಂತಿಕಾರಿ ಚಳವಳಿಗೆ ಭಾಗವಹಿಸ್ತಾರೆ. ಇಷ್ಟ ಆಯಿತು ಸ್ನೇಹಿತರೆ. ಏನಪ್ಪ ಅಂತಂದರೆ ನೆಕ್ಸ್ಟು ಚಾಪ್ಟರ್ ಹೋಗೋಣ. ನೋಡಿ ಸ್ನೇಹಿತರೆ, ಯಾಕಂದರೆ ಫಾಸ್ಟಾಗಿ ಹೋಗ್ತೀನಿ, ನೀವು ಬೇಜಾರು ಮಾಡ್ಕೊಬೇಡಿ. ಸ್ವಲ್ಪ ಯಾವ್ದು ಇಂಪಾರ್ಟೆಂಟ್ ಅಷ್ಟೊಂದು ಹೇಳ್ಕೊಂಡು ಹೋಗ್ತೀನಿ. ಮೊದಲು ವಾಸುದೇವ್ ಫಲವಂತ ಪಡ್ಕೆ ಬರ್ತಾರೆ. ಇವರು ಕ್ರಾಂತಿಕಾರಿಗಳ ಪಿತಾಮಹ ಅಂತ ಕರೀತಾರೆ. ಮೊದಲ ಕ್ರಾಂತಿಕಾರಿ ಅನ್ಸ್ಕೊಂಡು ಇವರು ಮಹಾರಾಷ್ಟ್ರದವರು ಮೊದಲು ಅಲ್ಲೇ ಶುರು ಮಾಡ್ತಾರೆ. ಬ್ರಿಟಿಷ್ ಮಿಲಿಟರಿ ಆರ್ಥಿಕ ವಿಭಾಗದಲ್ಲಿ ಮೊದಲು ಕೆಲಸ ಮಾಡ್ತಿರ್ತಾರೆ ಇವರು ಸ್ನೇಹಿತರೆ, ವಾಸುದೇವ್ ಫಲವಂತ ಪಡ್ಕೆ. ಬಂದ್ಬಿಟ್ಟು ಅಲ್ಫಾ ಕುಲ್ಲಾ ಖಾನ್ ಅಂದರೆ ಅವು ಕ್ರಾಂತಿಗಳಿಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಸ್ನೇಹಿತರೆ, ಅದರಲ್ಲಿ ಇನ್ನೂ ಸ್ವಲ್ಪ ಉಳ್ಕೊಂಡಿದೆ ಅನಿಸುತ್ತೆ. ಅದರಲ್ಲಿ ಅಲ್ಫಾ ಕುಲ್ಲಾ ಖಾನ್ ರೈಲು ದರೋಡೆ ಪ್ರಕರಣ, ರಾಮ್ ಪ್ರಸಾದ್ ಬಿಸ್ಮಿಲ್ ಬಂದ್ಬಿಟ್ಟು ದುರಂತ ಬಗ್ಗೆ, ಮೇಡಮ್ ಬಿಕಾಜಿ ಕಾಮ ಭಾರತ ರಾಷ್ಟ್ರಧ್ವಜವನ್ನು ಆರಿಸುವ ಧೀರ ಮಹಿಳೆ ಆಗಿರ್ತಾಳೆ. ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಚಾಪ್ಟರ್ ನೋಡ್ಕೊಳ್ಳಿ ಸ್ನೇಹಿತರೆ, ಎಕ್ಸಾಮ್ ಕೇಳ್ತಾರೆ, ಒಂದು ಸ್ಕ್ರೀನ್ ಶಾಟ್ ಹೊಡ್ಕೊತಾರೆ ಹೊಡ್ಕೊಳ್ಳಿ. ಕ್ರಾಂತಿಕಾರಿಗಳು ಅವರ ಸಂಘಟನೆಗಳು ಅಂತ. ಇಂಡಿಯನ್ ಹೌಸ್ ಬಂದ್ಬಿಟ್ಟು ಶ್ಯಾಮ್ಜಿ ಕೃಷ್ಣ ಶರ್ಮಾ ಲಂಡನ್ನಲ್ಲಿ, ಅಭಿನವ ಭಾರತ ಸಾವರ್ಕರು, ಭಾರತ್ ಸ್ವತಂತ್ರ ಹೋರಾಟ ತಾರಕನಾಥ, ಗದ್ದರ್ ಪಕ್ಷ ಲಾರ್ಡ್ ದಯಾಳ್ ಸಿಂಗ್ ಯಾವಾಗ ಸ್ಥಾಪನೆ ಮಾಡಿದ್ರು ಅಂತ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ, ಭಾರತ್ ಸ್ವತಂತ್ರ ಸಂಘಟನೆ ಉಲ್ಲಾ ಮತ್ತು ಭಾರತ್ ಸ್ವತಂತ್ರ ಸಂಘಟನೆ ಬಂದ್ಬಿಟ್ಟು ರಾಜಾ ಮಹೇಂದ್ರ, ಭಾರತ್ ಸ್ವತಂತ್ರ ಸಂಘ ಬಂದ್ಬಿಟ್ಟು ವೀರೇಂದ್ರ ಚಟ್ಟೋಪಾಧ್ಯಾಯ, ಆಜಾದ್ ಹಿಂದ್ ಬಂದ್ಬಿಟ್ಟು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸಿಂಗಾಪುರದಲ್ಲಿ, ಫಾರ್ವರ್ಡ್ ಬ್ಲ್ಯಾಕ್ ಬಂದ್ಬಿಟ್ಟು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಗಿದ್ದ ಸ್ನೇಹಿತರೆ. ನಾನೇನಪ್ಪ ಒಂದು ಸ್ಕ್ರೀನ್ ಶಾಟ್ ತೊಗೊಳ್ಳಿ ಸ್ನೇಹಿತರೆ, ಒಂದು ಸ್ಕ್ರೀನ್ ಶಾಟ್ ತೊಗೊಳ್ಳಿ. ಇದೊಂದು ಸ್ಕ್ರೀನ್ ಶಾಟ್ ತೊಗೊಳ್ಳಿ. ಓಕೆ, ನೆಕ್ಸ್ಟ್ ಹೋಗೋಣ. ಯಾವ ಘಟನೆ ಗಾಂಧೀಜಿ ಅವರು ಅಸಹಕಾರ ಚಳವಳಿ ತಕ್ಷಣ ನಿಲ್ಲಿಸ್ತಾರೆ? ಇದು KPSC ಎಕ್ಸಾಮಲ್ಲಿ ಕೇಳಿರೋ ಸ್ನೇಹಿತರೆ.
KE ಎಕ್ಸಾಮಲ್ಲಿ. ಚೌರಿ ಘಟನೆ ಅಂತ ಏನಪ್ಪ ಅಂದರೆ ಅವರು ಅಸಹಕಾರ ಚಳವಳಿ ನಿಲ್ಲಿಸ್ಬಿಡ್ತಾರೆ. ಮುಖ್ಯವಾಗಿ ಗದ್ದಾರ್ ಚಳವಳಿ ಬಗ್ಗೆ ನೋಡೋಣ ಸ್ನೇಹಿತರೆ. ಇದು ಭಾರತ ಬ್ರಿಟಿಷ್ ಆಳ್ವಿಕೆಯ ಮುಕ್ತಗೊಳಿಸಲು ಅಮೆರಿಕ ಕೆನಡಾದಲ್ಲಿ ವಲಸಿಗರು ಮಾಡಿದ ಚಳವಳಿ ಆಗಿರುತ್ತೆ. ಇದರಲ್ಲಿ ಬಾಬಾ ಸೋಹನ್ ಸಿಂಗ್ ಭಗ್ನ ಇರ್ತಾರೆ ಸ್ನೇಹಿತರೆ, ಸ್ಥಾಪಕರು. ಅರ್ಧಯಾಳು ಬಂದ್ಬಿಟ್ಟು ಏನಪ್ಪ ಅಂದರೆ ಚಳವಳಿ ಮುಖ್ಯ ಸಂಘಟನೆಗಾರ ಆಗಿರ್ತಾನೆ. ಪಂಡಿತ್ ಕಾಶಿನಾಥ್ ಬಂದ್ಬಿಟ್ಟು ಖಜಾಂಚಿ ಆಗಿರ್ತಾನೆ ಸ್ನೇಹಿತರಲ್ಲಿ, ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ. ಗದ್ದಾರಂ ಬೇಸರ ಪತ್ರಿಕೆ ನಡೆಸ್ತಾರೆ. ಇದೇನಪ್ಪ ಅಂದರೆ ದೇಶ ಭ್ರಷ್ಟ ಸರ್ಕಾರ, ಭಾರತ ಸರ್ಕಾರಕ್ಕಾಗಿ ರಾಜ ಮಹೇಂದ್ರ ಪ್ರತಾಪ್ ಅಫ್ಘಾನಿಸ್ತಾನದ ಕಾಬೂಲಲ್ಲಿ ಮೊದಲ ಬಾರಿಗೆ ತಾತ್ಕಾಲಿಕ ದೇಶ ಭ್ರಷ್ಟ ಸರ್ಕಾರವನ್ನು ಸ್ಥಾಪನೆ ಮಾಡಿದರು. ಯಾರಪ್ಪ ಅಂದರೆ ಮಹೇಂದ್ರ ಪ್ರತಾಪ್ ಕಾಬೂಲಲ್ಲಿ ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ ದೇಶ ಭ್ರಷ್ಟಾಚಾರ ಬಗ್ಗೆ. ಆಮೇಲೆ ಗದರ್ ಪಕ್ಷದ ಕ್ರಾಂತಿಕಾರರ ಕರ್ತಾರ್ ಸಿಂಗ್ ಸರಭಾ ಮತ್ತು ವಿಷ್ಣು ಗಣೇಶ್ ಪಿಂಗಾಳಿ ಆಗಿರ್ತಾರೆ. ನಾಸಿಕ್ ಪಿತೂರಿ ಬಂದ್ಬಿಟ್ಟು 1909ರಲ್ಲಿ ಆನಂದ್ ಲಕ್ಷ್ಮಣ್ ಕನ್ಹೆ ಮತ್ತು ನಾಸಿಕ್ನಲ್ಲಿ ಜಿಲ್ಲಾಧಿಕಾರಿಯಾದ ಆರ್ಥರ್ ಜಾನ್ಸನನ್ನು ಕೊಲೆ ಮಾಡ್ತಾರೆ. ಯಾರು? ಕನ್ಹೇರವರು ಜಿಲ್ಲಾಧಿಕಾರಿ ಆಗಿರ್ತಾನೆ. ಆಮೇಲೆ ಇದರಲ್ಲಿ ಏನಪ್ಪ ಅಂದರೆ ಗಣೇಶ್ ಸಾವರ್ಕರ್ ಬಂದ್ಬಿಟ್ಟು ಅವರಿಗೆ ಬ್ರಿಟಿಷ್ ಸರ್ಕಾರದ ವಿಧಿಸಿದ ಕಠಿಣ ಶಿಕ್ಷೆಗಳನ್ನು ಅಧಿಕಾರವಾಗಿ ಹತ್ಯೆ ಮಾಡ್ತಾರೆ ಸ್ನೇಹಿತರೆ. ಏನಪ್ಪ ಅಂತಂದರೆ ವಿ.ಡಿ. ಸಾವರ್ಕರ್ ಅವರು ಲಂಡನ್ನಿಂದ ಕಳಿಸಲ್ಪಟ್ಟ ಪಿಸ್ತೂಲ್ಗಳನ್ನು ಹತ್ಯೆ ಬಳಸುತ್ತಾರೆ ಸ್ನೇಹಿತರೆ. ವಿ.ಡಿ. ಸಾವರ್ಕರ್ ಏನಪ್ಪ ಅಂದರೆ ಲಂಡನ್ನಿಂದ ಕಳಿಸಿರ್ತಾರೆ ಪಿಸ್ತೂಲನ್ನು, ಇವರು ಹತ್ಯೆ ಮಾಡ್ತಾರೆ ಅವನ್ನ. ಕೆಂಪು ಸಾಯಿಯಲ್ಲಿ ನಾಸಿಕ್ ಎಂಬ ತೆಲುಗು ಭಾಷೆಯಲ್ಲಿ ಬರೆಯಲಾಗಿದೆ ಸ್ನೇಹಿತರೆ ಕೈ ಬರಹ. ಮುಜಾಫರ್ ಹತ್ಯೆ ಬಂದ್ಬಿಟ್ಟು ಬಾಂಬ್ ದಾಳಿ. ಮುಜಾಫರ್ ಬಂದ್ಬಿಟ್ಟು ಖುದಿರಾಮ್ ಬೋಸ್ ಮತ್ತು ಪ್ರಫುಲ್ಲ ಚಾಕಿ. ಲಾರ್ಡ್ ಕಿಂಗ್ಸ್ಫರ್ಡ್ ಏನಪ್ಪ ಅಂದರೆ ರೈಲ್ವೆ ಅಲ್ಲಿ ಹೋಗ್ತಾ ಇರ್ತಾನೆ ಸ್ನೇಹಿತರೆ, ಅವನ್ನ ಕೊಲೆ ಮಾಡ್ತಾರೆ. ಬ್ರಿಟಿಷ್ ಪೊಲೀಸರಿಗೆ ಸೆರೆ ಸಿಕ್ಕ ಭಾರತದಿಂದ ರೈಲ್ವೆ ನಿಲ್ದಾಣ ತಮ್ಮನ್ನು ತಾವೇ ಗುಂಡಾರಿಸಿಕೊಳ್ತಾರೆ. ಯಾಕಂದರೆ ಪ್ರಫುಲ್ಲ ಚಾಕಿ ಕಿಂಗ್ಸ್ಫರ್ಡ್ ಹತ್ಯೆ ಮಾಡೋಕೆ ಹೋಗ್ತಾರೆ. ಅವಾಗ ಸಿಗ್ತೇನೆ ಅಂದ್ಬಿಟ್ಟು ಪ್ರಫುಲ್ಲ ಚಾಕಿ ಏನು ಮಾಡ್ತಾರೆ, ತಾನೇ ಗುಂಡಾರಿಸ್ಕೊಂಡು ಸಾಯ್ತಾನೆ ಸ್ನೇಹಿತರೆ. ಖುದಿರಾಮ್ ಬೋಸ್ ಅದು ಬಂಧಿಸಿ ವಿಚಾರಣೆ ನಡೆಸಿದಾಗ ಅವನು 18 ವರ್ಷ ಆಗಿರ್ತಾನೆ ಖುದಿರಾಮ್ ಬೋಸು. ಏನಪ್ಪ ಭಾಳ ಹುತಾತ್ಮ. 1908 ಮತ್ತು ಆಗಸ್ಟ್ 11ರಂದು ಖುದಿರಾಮ್ ಬೋಸರು ಗಲ್ಲಿಗೇರಿಸಲಾಯಿತು. ಇದರ ವಿರುದ್ಧ ಬಂದ್ಬಿಟ್ಟು ಅಲಿಪೋರ್ ಬಾಂಬ್ ಪ್ರಕರಣದಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಕ್ರಾಂತಿಕಾರಿ ಸಂಘಟನೆ ಅಲಿಪೋರ್ ಬಾಂಬ್ ಪ್ರಕರಣ. ಇದರಲ್ಲಿ ದೆಹಲಿ ಪಿತೂರಿ ಬಂದ್ಬಿಟ್ಟು ಲಾರ್ಡ್ ಆರ್ಡಿನ್ಸ್ ಬಂದ್ಬಿಟ್ಟು ಬಾಂಬ್ ಎಸ್ತರಿಸಿದ ದೆಹಲಿಯಲ್ಲಿ ಚಂದಿನಿ ಚೌಕಲ್ಲಿ ನಡೀತು ದೆಹಲಿ ಪಿತೂರಿ. ಇದರಲ್ಲಿ ಯಾರಪ್ಪ ಅಂದರೆ ಮುಖ್ಯವಾಗಿ ಭಾಗವಹಿಸುತ್ತಾರೆ ಅಂತಂದರೆ 13 ಜನರನ್ನು ಬಂಧಿಸಲಾಯಿತು ಸ್ನೇಹಿತರೆ. ಇದರಲ್ಲಿ ದೆಹಲಿ ಪಿತೂರದಲ್ಲಿ ಮಾಸ್ಟರ್ ಅಮೀನ್ ಚಂದ್ ನಾಯಕ ಆಗಿರ್ತಾನೆ. ಅವಧ್ ಬಿಹಾರಿ, ಲಾಲ್ ಮುಕುಂದ, ಬಸಂತ್ ಕುಮಾರ್ ಬಿಸ್ವಾಸ್ ಆಗಿರ್ತಾರೆ ಸ್ನೇಹಿತರೆ. ಇವರೆಲ್ಲರನ್ನ ಜೈಲಿಗೆ ಹಾಕ್ತಾರೆ. ತಲೆಮರೆಸ್ಕೊಂಡವ್ರು ಯಾರಪ್ಪ ಅಂದರೆ ರಾಮ್ ಬಿಹಾರಿ ಬೋಸ್. ಬ್ರಿಟಿಷರಿಂದ ತಪ್ಪಿಸ್ಕೊಂಡು ಜಪಾನ್ಗೆ ಪಲಾಯನ ಮಾಡ್ತಾನೆ ರಾಮ್ ಬಿಹಾರಿ ಬೋಸ್. ಲಾಹೋರಿ ಪ್ರಕರಣ ಬಂದ್ಬಿಟ್ಟು ಮುಖ್ಯವಾಗಿ ಎಲ್ಲಪ್ಪ 1905ರಲ್ಲಿ. ಇದರಲ್ಲಿ ಏನಪ್ಪ ಹಿನ್ನೆಲೆ ಅಂತಂದರೆ ಗದ್ದಾರ್ ಕ್ರಾಂತಿ, ಬ್ರಿಟಿಷ್ ಆಳ್ವಿಕೆ ವಿರುದ್ಧ ಶಸ್ತ್ರಾಸ್ತ್ರ ದಂಗಗಳನ್ನು ಗದ್ದಾರ್ ಪಾರ್ಟಿ ಸಾಗಿಸ್ತಾ ಇರ್ತದೆ ಸ್ನೇಹಿತರೆ. ಇದರ ಅನೇಕ ಏನಪ್ಪ ಅಂತಂದರೆ ಈ ಪ್ರಕರಣದಲ್ಲಿ ಪ್ರಮುಖ ಕ್ರಾಂತಿಗಳನ್ನು ಬಂಧಿಸಲಾಗುತ್ತೆ. ಯಾರಪ್ಪ ಅಂದರೆ ಬಾಯಿ ಪರಮಾನಂದ ಇವರನ್ನು ಬಂಧಿಸಿ ಮರಣದಂಡ ವಿಧಿಸಲಾಗುತ್ತೆ. ಇದು ವಿಷ್ಣು ಗಣೇಶ್ ಪಿಂಗಾಳಿ, ಕರ್ತಾರ್ ಸಿಂಗ್ ಸರಭಾ ಇವನು ಸಹ ಬಂಧಿಸಲಾಗುತ್ತೆ ಸ್ನೇಹಿತರೆ. ಲಾಹೋರ್ ಜೈಲಿನಲ್ಲಿ ಇಡಲಾಗುತ್ತೆ ಇವನ್ನೆಲ್ಲ ಬಂಧಿಸಿ, ಗಣೇಶ್, ವಿಷ್ಣು ಮತ್ತು ಕರ್ತಾರ್ ಸಿಂಗ್ನನ್ನು. ಬಾಬಾ ಸೋಹನ್ ಸಿಂಗ್ ಇವ್ರನ್ನು ಜೀವಿತಾವಧಿ ಶಿಕ್ಷೆ ವಿಧಿಸಲಾಗುತ್ತೆ. ಸೆಲ್ಯುಲಾರ್ ಜೈಲ್, ಕಾಲಪಾನಿ ಜೈಲಿಗೆ ಇಲ್ಲದ ಯಾರು? ಬಾಬಾ ಸೋಹನ್ ಸಿಂಗ್ ಅವನು ಗದ್ದರ್ ಪಕ್ಷ ಸಂಸ್ಥಾಪಕ ಆಗಿರ್ತಾರೆ. ಈ ಪ್ರಕರಣದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮುಖ್ಯವಾಗಿ ಕರ್ತಾರ್ ಸಿಂಗ್ ಅವರ ಬಲಿದಾನ ನಂತರ ಭಗತ್ ಸಿಂಗ್ ಅವರನ್ನು ಕ್ರಾಂತಿಕಾರ ದೊಡ್ಡ ಪ್ರೇರಣೆ ಆಗುತ್ತೆ. ಯಾರಪ್ಪ? ಕರ್ತಾರ್ ಸಿಂಗ್ ಯಾವ ಸಾಹಿತ್ಯನೂ ಭಗತ್ ಸಿಂಗ್ ಅವರು ಕೋಪ ಬಂದ್ಬಿಡುತ್ತೆ ಸ್ನೇಹಿತರೆ. ಅವಾಗೆ ಭಗತ್ ಸಿಂಗ್ ಅವರು ಸರಭಾ ಅವರನ್ನು ಗುರು ಎಂದು ಕರೀತಾರೆ. ಕರ್ತಾರ್ ಸಿಂಗ್ ಗುರು ಎಂದು ಯಾರಪ್ಪ ಅಂದರೆ ಭಗತ್ ಸಿಂಗ್ ಕರೀತಾರೆ. ಭಾಳ ಇಂಪಾರ್ಟೆಂಟು. ಕಾಕೋರಿ ಪಿತೂರಿಯಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಇದರಲ್ಲಿ 1905ರಲ್ಲಿ ಬಂದ್ಬಿಟ್ಟು ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಆಗಿರುತ್ತೆ ಸ್ನೇಹಿತರೆ. ಲಕ್ನೋದಲ್ಲಿ ಆಗಿರುತ್ತೆ ಕಾಕೋರ್ ರೈಲು ದುಡಿದೆ.
ಅಂದರೆ ಈ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನಿಂದ ಇವರು ಏನಪ್ಪ ಅಂತಂದರೆ ಕಾಕೋರು ಎಲ್ಲಿಗಳು ಮಾಡ್ತಾರೆ ಸ್ನೇಹಿತರೆ, ಅದರ ಹಣ ಸಾಗಿಸ್ತಾ ಇರ್ತಾರೆ. ಮರಣದಂಡನೆ ಮತ್ತು 4 ರನ್ನು ಮಾಡ್ತಾರೆ ಸ್ನೇಹಿತರೆ. ಕಾಕೋರು ದರೋಡೆಯಲ್ಲಿ ಶಸ್ತ್ರಾಸ್ತ್ರಗಳನ್ನು ಬೇಕಾಗಿರುತ್ತೆ ಇವರಿಗೆ, ಅದಕ್ಕೆ ಹಣ ಬೇಕಾಗಿರುತ್ತೆ. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಅಷ್ಫಾಕುಲ್ಲಾ ಖಾನ್ ಇವರಿಬ್ಬರು ಏನಪ್ಪ ಅಂದರೆ ನೇಣುಗಂಬಕ್ಕೇರಿಸ ಮೊದಲ ಮುಸ್ಲಿಂ ಕ್ರಾಂತಿಕಾರಿ. ನೋಡಿ, ಅಷ್ಫಾಕುಲ್ಲಾ ಖಾನ್ನು ನೇಣುಗಂಬಕ್ಕೇರಿಸ ಮುಸ್ಲಿಂ ಕ್ರಾಂತಿಕಾರಿ ಆಗಿರ್ತಾನೆ. ರಾಜೇಂದ್ರ ಲಹಾರಿ ಮತ್ತು ರೋಹನ್ ಸಿಂಗು. ಜೀವಿತಾವಧಿ ಶಿಕ್ಷೆ ಬಂದ್ಬಿಟ್ಟು ಸಚೇಂದ್ರ ಸನ್ನಾಲ್ಗೆ ಜೀವಿತಾವಧಿ ಶಿಕ್ಷೆಯನ್ನು ವಿಸ್ತರಿಸಿದ್ದಾರೆ. ತಪ್ಪಿಸ್ಕೊಂಡವ್ರು ಯಾರಪ್ಪ ಅಂದರೆ ಚಂದ್ರಶೇಖರ್ ಆಜಾದ್ಗೆ ಕೈಗೆ ಸಿಗಿ ತಪ್ಪಿಸ್ಕೊಳ್ತಾರೆ ಕಾಕೋರ ರೈಲು ದರೋಡೆಯಲ್ಲಿ. ಕಾಕೋರ ಟ್ರೈನ್ ಆ್ಯಕ್ಷನ್ ಉತ್ತರ ಪ್ರದೇಶದಲ್ಲಿದೆ ಸ್ನೇಹಿತರೆ. ಇದು ನಾಮಕರಣ ಮಾಡಿದ ಕಾಕೋರಿ ಟ್ರೈನ್ ಆ್ಯಕ್ಷನ್ ಅಂತ. ರಿಪಬ್ಲಿಕ್ ಹಿಂದೂ ಅಸೋಸಿಯೇಷನ್ ಬಗ್ಗೆ ಹೆಚ್ಚಿನ ಮಾಹಿತಿ. ಚಿತ್ತಗಂಗಾ ಸಶಸ್ತ್ರ ದಾಳಿ ಭಾರತ ಸ್ವಾತಂತ್ರ್ಯ ಸಂಘದ ಅತ್ಯಂತ ಧೈರ್ಯಶಾಲಿ ಪ್ರಮುಖ ಘಟನೆ ಆಗಿದೆ ಚಿತ್ತಗಂಗಾ. ಇದು ಏನಪ್ಪ ಅಂದರೆ 1930 1932 ನಡೀತಾ ಇದ್ದರೆ ಈ ದಾಳಿಯ ಮಾಸ್ಟರ್ ದಾದಾ ಎಂದು ಸೂರ್ಯಸೇನ ಕರೀತಾರೆ. ಚಿತ್ತಗಂಗಾ ಮತ್ತು ಮೈಮನ್ ಸಿಂಗ್ ಮತ್ತು ಬಾರಿಸಾಲ ಶಸ್ತ್ರಾಸ್ತ್ರಗಾರರ ಮೇಲೆ ದಾಳಿ ಮಾಡ್ತಾರೆ ಸರ್. ಅಂದರೆ ಬ್ರಿಟಿಷರ ಶಸ್ತ್ರಾಸ್ತ್ರಗಾರ ಇರುತ್ತೆ, ಅಲ್ಲೇನಪ್ಪ ಅಂತಂದರೆ ಮೈಮನ್ ಸಿಂಗ್ ಮತ್ತು ಬಾರಿಸಾಲ ಅವರು ಫಸ್ಟು ದಾಳಿ ಮಾಡ್ತಾರೆ. ಸೂರ್ಯಸೇನ ಅವರಿಗೆ ಅನೇಕ ವೀರರು ಸಾಥ್ ನೀಡ್ತಾರೆ ಸ್ನೇಹಿತರೆ. ಅದರಲ್ಲಿ ಅಂಬಿಕಾ ಚಕ್ರವರ್ತಿ, ಲೋಕನಾಥ್ ಪಾಲ್, ಗಣೇಶ್ ಘೋಷ್ ಅವರು ಸಾಥ್ ನೀಡ್ತಾರೆ. ಮಾಳ ಕ್ರಾಂತಿಗಳು ಕಲ್ಪನಾ ತತ್ಮರು, ಪ್ರೀತಿಲಾಲ ವಡ್ಡೇದಾರ ಇವರಿಗೆ ಸಪೋರ್ಟ್ ನೀಡ್ತಾರೆ. ಜಾಲಾಲಾಬಾದ್ ಬೆಟ್ಟದ ಹೋರಾಟ ಏನಪ್ಪ ಅಂತಂದರೆ ಇದು ಬ್ರಿಟಿಷ್ ಸೈನ್ಯ ಕ್ರಾಂತಿಗಳನ್ನು ಭೀಕರ ಕಾಳಗ ನಡೆಸಿದ್ರೆ ಯಾವುದಪ್ಪ ಜಲಾಲಾಬಾದ್ ಬೆಟ್ಟ ದುರಂತ. ಅಲ್ಲೇ ಕ್ರಾಂತಿಗಳು ವೀರಮರಣ ಹೊಂದ್ತಾರೆ. ಸೂರ್ಯಸೇನ್ ಏನಪ್ಪ ಇಲ್ಲಿ ಭಾಗವಹಿಸಿರ್ತಾರೆ. ಮುಖ್ಯವಾಗಿ ಇಲ್ಲೇನಪ್ಪ ಅಂದರೆ ಕ್ರಾಂತಿಕಾರರಲ್ಲಿ ಮೀರತ್ ಪಿತೂರಿ ಪ್ರಕರಣ. ಇದರಲ್ಲಿ ಕಮ್ಯುನಿಸ್ಟ್ ಪಕ್ಷದ ನಾಯಕರು ಹತ್ಯೆಗಲ್ಲದ ಪ್ರಮುಖ ರಾಜಕೀಯ ಹೋರಾಟ. ಕಮ್ಯುನಿಸ್ಟ್ ನಾಯಕರಾಗಿರ್ತಾರೆ ಅಂದರೆ ಬಂಧನದಲ್ಲಿ 31 ಕಮ್ಯುನಿಸ್ಟ್ ಮತ್ತು ಕಾರ್ಮಿಕರನ್ನು ಬಂಧಿಸ್ತಾರೆ ದೇಹದೋಹ ಅದರ ಮೇಲೆ. ಬ್ರಿಟಿಷರ ಸಾರ್ವಭೌಮತ್ವವನ್ನು ಹಾಳು ಮಾಡಲು ಪಿತೂರಿ ನಡೆಸಿದಾಯಿತು. ಇಲ್ಲಿ ಬ್ರಿಟಿಷರ ಸಾರ್ವಭೌಮತ್ವ ಹಾಳು ಮಾಡಲು ಮೀರತ್ತಲ್ಲಿ ಮುಖ್ಯವಾಗಿ 4 ವರ್ಷಗಳಿಗೂ ಹೆಚ್ಚು ಕಾಲ ನಡೆಸಿದ ಸುದೀರ್ಘ ದುಬಾರಿ ಕಾನೂನು ಪ್ರಕರಣ ಇದು. ಮೀರತ್ ಬಂದ್ಬಿಟ್ಟು ದುಬಾರಿ ಕಾನೂನು ಪ್ರಕರಣ ಆಗಿರುತ್ತೆ ಸ್ನೇಹಿತರೆ. ಇದು ಯಾರನ್ನು ಬಂಧಿಸ್ತಾರಪ್ಪ ಅಂದರೆ NM ಜೋಶಿ, ಡಂಗೆ, ಮುಜಫರ್ ಅಹಮದ್, ಫಿಲಿಸ್ ಸ್ಟ್ರಾಟ್ ಇವರೆಲ್ಲ ಬಂಧಿಸ್ತಾರೆ ಸ್ನೇಹಿತರೆ. ಇದರಲ್ಲಿ ಜಾಗತಿಕ ಗಮನ ಏನಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದ ಆಲ್ಬರ್ಟ್ ಐನ್ಸ್ಟೈನ್ ಮತ್ತು ರೋಮನ್ ರೋಲ್ಯಾಂಡ್ ಅವರಂಥ ಪ್ರಸಿದ್ಧ ವ್ಯಕ್ತಿಗಳು ಬಂಧನದಲ್ಲಿ ಖಂಡಿಸಿದರು. ಅಂದರೆ ಐನ್ಸ್ಟೈನ್ ಮತ್ತು ಏನಪ್ಪ ರೋಲ್ಯಾಂಡ್ ಅವರು ಖಂಡಿಸ್ತಾರೆ, ಮೀರತ್ ಪ್ರಕರಣವನ್ನು ಖಂಡಿಸ್ತಾರೆ, ಯಾಕೆ ಬಂಧನ ಮಾಡಿದರು ಅಂತ. ಜವಾಹರ್ಲಾಲ್ ನೆಹರು, ಮೋತಿಲಾಲ್ ನೆಹರು ರಾಷ್ಟ್ರೀಯ ನಾಯಕರು ಬಂಧನ ಪರವಾಗಿ ಕಾನೂನು ಹೋರಾಟ ಮಾಡ್ತಾರೆ ಸ್ನೇಹಿತರೆ. ಕಮ್ಯುನಿಸ್ಟ್ ಸಿದ್ಧಾಂತದ ಭಾರತ ಪ್ರಚಾರ ನಡೆಸುವ ಮೂಲಕ ಕಾರ್ಮಿಕ ಸಂಘಟನೆಯನ್ನು ಬಲಗೊಳಿಸ್ತಾರೆ ಸ್ನೇಹಿತರೆ. ಇಲ್ಲಿ ಒಗ್ಗಟ್ಟಾಗ್ತಾರೆ ಎಲ್ಲರೂ. ನೆಕ್ಸ್ಟ್ ಏನಪ್ಪ ಪಿತೂರಿ ಅಂದರೆ ಏನಪ್ಪ ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮೀರತ್ ಪಿತೂರಿ ಕ್ರಾಂತಿಕಾರಿ ಚಟುವಟಿಕೆಗಳು ಏನಪ್ಪ ಅಂತಂದರೆ ನಾಸಿಕ್ ಪಿತೂರಿ ಬಂದ್ಬಿಟ್ಟು ಅನಂತ್ ಕನ್ಹೆ ಮತ್ತು ಗಣೇಶ್ ಸಾವರ್ಕರ್. ನಾಸಿಕ್ ಪಿತೂರಿ ಜಾಕ್ಸನ್ ಅನ್ನು ಗುಂಡಿಟ್ಟು ಕೊಲ್ತಾರೆ. ಇಲ್ಲಿ ಕಲೆಕ್ಟರ್ ಜಾಕ್ಸನ್ ಅನ್ನು VD ಸಾವರ್ಕರ್ ಅವರು ಕಳಿಸಿದ ಪಿಸ್ತೂಲ್ನಿಂದ. ಮುಜಾಫರ್ ಹತ್ಯೆ ಬಂದ್ಬಿಟ್ಟು ಖುದಿರಾಮ್ ಬೋಸ್ ಮತ್ತು ಪ್ರಫುಲ್ಲ ಚಾಕಿ. ಜೈಲಿನ ಕಿಂಗ್ ಪಾಟ್ಸು ಏನಪ್ಪ ತಪ್ಸ್ಕೊತಾನೆ. ದೆಹಲಿ ಬಂದ್ಬಿಟ್ಟು ಇದು ಲಾರ್ಡ್ ಅರಡಿಂಜೋ. ರಾಜ್ ಬಿಹಾರಿ ಬೋಸ್ ಜಪಾನ್ಗೆ ಪಲಾಯನ ಮಾಡ್ತಾನೆ. ಶಾರ್ಟ್ಕಟ್ ಸ್ನೇಹಿತರೆ. ಗದ್ದಾರ್ ಪಕ್ಷ ಬಂದ್ಬಿಟ್ಟು ಸೋಹನ್ ಸಿಂಗ್ ಮತ್ತು ಲಾಲ್ ಹರ್ದಯಾಳ್. ರಾಜೇಂದ್ರ ಮಹೇಂದ್ರ ಪ್ರತಾಪನು ಕಾಬೂಲ್ನ ಭಾರತ ಮೊದಲ ತಾತ್ಕಾಲಿಕ ಸರ್ಕಾರವನ್ನು ಸ್ಥಾಪನೆ ಮಾಡ್ತಾನೆ. ಲಾಹೋರಿ ಬಂದ್ಬಿಟ್ಟು ಯಾರಪ್ಪ ಕರ್ತಾರ್ ಸಿಂಗ್ ಸರಭಾ, ವಿಷ್ಣು ಗಣೇಶ್ ಪಿಂಗಲ್ ಅವರನ್ನು ಬಂಧಿಸ್ತಾರೆ. ಕಾಕೋರಿ ಬಂದ್ಬಿಟ್ಟು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಅಪುಲ್ಲಾ ಚಾಕಿ ಮತ್ತು ಚಂದ್ರಶೇಖರ್ ಆಜಾದ್ ಅವರು ತಪ್ಪಿಸ್ಕೊಳ್ತಾರೆ. ಇಲ್ಲಿ ಮುಖ್ಯವಾಗಿ ಮೀರತ್ ಬಂದ್ಬಿಟ್ಟು ರಾಜ್ ದ್ರೋಹದ ಆರೋಪದ ಮೇಲೆ 31 ಕಮ್ಯುನಿಸ್ಟ್ ನಾಯಕರು ಬಂಧನ ಆಗುತ್ತೆ. 4 ವರ್ಷ ಸುದೀರ್ಘ ವಿಚಾರಣೆ ನಡೆಸುತ್ತೆ. ಅಲಿಪೋರ್ ಪಿತೂರ್ ಪ್ರಕರಣ ಮತ್ತು ಮಾಣಿಕ್ಯ ಲೋಲ್ ಬಾಂಬ್ ಪ್ರಕರಣ. ಅಲಿಪೋರ್ ಪಿತೂರ್ ಅಥವಾ ಮಾಣಿಕ್ಯ ಲೋಲ್ ಬಾಂಬ್ ಪ್ರಕರಣ ಅಂತ ಕರೀತಾರೆ ಸ್ನೇಹಿತರೆ. ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸ ಪ್ರಮುಖ ಘಟನೆ ಆಗಿರುತ್ತೆ. ಅಲಿಪೋರ್ ಬಂದ್ಬಿಟ್ಟು ಚಕ್ರವರ್ತಿ ಅರವಿಂದ ಘೋಷ್ ಇತರು ಮುರಾಫುಲ್ ಪಿತೂರಿ ಎಂದು ಕರೀತಾರೆ ಇದನ್ನು. ಇದರಲ್ಲಿ ಮುಖ್ಯವಾಗಿ ಬ್ರಿಟಿಷರ ಡೌಗ್ಲಾಸ್ ಕಿಂಗ್ಸ್ಫರ್ಡ್ ಕ್ರಾಂತಿಕಾರರಾದ ಖುದಿರಾಮ್ ಬೋಸ್ ಮತ್ತು ಪ್ರಫುಲ್ಲ ಚಾಕಿ ಅವರು ಹತ್ಯೆ ಪ್ರಯತ್ನ ಮಾಡ್ತಾರೆ ಸ್ನೇಹಿತರೆ. ಇದರಲ್ಲಿ ಅನುಶೀಲನ ಸಮಿತಿ ಸದಸ್ಯರಾಗಿರ್ತಾರೆ. ಯಾರಪ್ಪ ಅಂದರೆ ಪ್ರಫುಲ್ಲ ಚಾಕಿ ಮತ್ತು ಖುದಿರಾಮ್ ಬೋಸ್.
ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಸೇಡಿದ ಮೈಕಲ್ ಡಾರ್ನ್ ಯಾರಪ್ಪ ಅಂದರೆ ಕೊಲೆ ಮಾಡಿದ್ದು ಉಧಮ್ ಸಿಂಗ್ ಆಗಿರೋ ಸ್ನೇಹಿತರೆ. ಉಧಮ್ ಸಿಂಗ್ ಏನಪ್ಪ ಅಂದರೆ ಕೊಲೆ ಮಾಡ್ತಾನೆ ಜನರಲ್ ಡಾಯರ್ನ ಏಪ್ರಿಲ್ 13 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಅಮೃತಸರದಲ್ಲಿ ನಡೆಯಿತು. 379 ಜನರನ್ನು ಕೊಲೆ ಮಾಡಲಾಯಿತು. ಅವಾಗ ಕೈಸರ್ ಹಿಂದ್ ಪದವಿಯನ್ನು ಗಾಂಧೀಜಿ ತಿರಸ್ಕರಿಸ್ತಾರೆ. ರವೀಂದ್ರನಾಥ್ ಠಾಗೂರ್ ಲವ್ಲಿಹುಡ್ ಪದವಿ ಪದವಿನ ತಿರಸ್ಕರಿಸ್ತಾರೆ. ಹಂಟರ್ ಕಮಿಟಿ ನೇಮಕ ಆಗುತ್ತೆ ಸ್ನೇಹಿತರೆ ಇದರ ಪರವಾಗಿ ವಿಚಾರಣೆ ನಡೆಸಲು. ರಣಜಿತ್ ಸಿಂಗನ ಅಧಿಕಾರ ಜಲಿಯನ್ ವಾಲಾಬಾಗ್ ಉದ್ಯಾನವನ್ನು ರಣಜಿತ್ ಸಿಂಗನ ಅಧಿಕಾರ ಜಲ್ಲಾನ್ ನಿರ್ಮಿಸ್ತಾರೆ ಸ್ನೇಹಿತರೆ. ಇಲ್ಲಿ ಏನಪ್ಪ ಮಂದಗಾಮಿಗಳು ಯಾರು ಇರ್ತಾರಪ್ಪ ಅಂತಂದ್ರೆ ನೋಡ್ಕೊಳ್ಳಿ. ಸುರೇಂದ್ರ ಬ್ಯಾನರ್ಜಿ, ದಾದಾಬಾಯಿ, ರಾನಡೆ, ಫಿರೋಜ್ ಶಾ, ಗೋಪಾಲಕೃಷ್ಣ ಗೋಖಲೆ. ಒಂದು ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ ಸ್ನೇಹಿತರೆ, ಬೇಕಾಗುತ್ತೆ ನಿಮಗೆ. ನೋಡಿ ಒಂದು ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ. ಏನಪ್ಪ ಕ್ರಾಂತಿಕಾರ ಗುರಿಗಳಪ್ಪ ಅಂತಂದರೆ ಅವಾಗ ಕೇಳ್ತಿರ್ತೀವಿ. ತೀವ್ರಗಾಮಿಗಳು ಕೆಲವು ಹೋರಾಟಗಳು ಸಶಸ್ತ್ರ ಕ್ರಾಂತಿ ಮುಂದಾದವು. ಬಂಗಾಳ ವಿಭಜನೆ 6 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿದ ಬರ್ಮಾ ಮಂಡಲ ಜೈಲಿನಲ್ಲಿ ಇಳಿಸಲಾಯಿತು. ಗೀತಾರಾಯಸ ಯಾರಪ್ಪ ಅಂತ ತಿಲಕ್ರನ್ನು ಬಂಗಾಳ ವಿಭಜನೆ ಆಗುತ್ತಲ್ಲ ಸ್ನೇಹಿತರೆ, ಅದರ ವಿರುದ್ಧ ಹೋರಾಟ ಮಾಡ್ತಾರೆ. ಇವ್ರನ್ನ ಬರ್ಮಾದ ಮಂಡೇಲ ಜೈಲಿನಲ್ಲಿ ಏನಪ್ಪ ಅಂತ ಇರಿಸ್ತಾರೆ. ಗೀತಾರಾಯಸ ಕೃತಿ ಬರೀತಾರೆ. 6 ತಿಂಗಳ ಬರ್ಮಾ ಜೈಲಿಗೆ ಲಾಲ್ ಲಜಪತ್ ರಾಯನ್ ಕಳಿಸ್ತಾರೆ ಸ್ನೇಹಿತರೆ, 6 ತಿಂಗಳು. ಮತ್ತು ಇದರಿಂದ ಸೂಕ್ತ ನಾಯಕರಿಲ್ಲದ ಯುವ ಹೋರಾಟಗಾರರು ತ್ಯಾಗ ಬಲಿದಾನ ಸಿದ್ಧರಾಗಿದ್ದರು. ಗ್ಯಾರಿ ಬರ್ಡಿ ಮತ್ತು ಮ್ಯಾಜಿನಿ ರಷ್ಯಾ ಕ್ರಾಂತಿಯಿಂದ ಪ್ರಭಾವಿತರಾಗಿ ಕ್ರಾಂತಿಕಾರರು ಆ ಕ್ರಾಂತಿಕಾರರಿಂದ ಪ್ರಭಾವಿತರಾಗಿರ್ತಾರೆ ನಮ್ಮವರು. ಪ್ರಮುಖರು ಯಾರಪ್ಪ ಅಂತಂದರೆ ತೀವ್ರಗಾಮಿಗಳು ಅಂದ್ಬಿಟ್ಟು ಮುಖ್ಯವಾಗಿ ಸ್ನೇಹಿತರೆ ಸಾವರ್ಕರ್, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಸುಖದೇವ್, ಖುದಿರಾಮ್ ಬೋಸ್ ಚಾಪ್ಲಿಕರ್ ಆಗಿರ್ತಾರೆ. ವಾಸುದೇವ್ ಬಲವಂತ ಫಡ್ಕೆ ಇವರೇನಪ್ಪ ಅಂತಂದರೆ ಮಹಾರಾಷ್ಟ್ರದ ಪೂನಾದವರು. ಗುಪ್ತ ಸಂಘಟನೆ ಮೊದಲ ಕ್ರಾಂತಿಕಾರಿ ಆಗಿರ್ತಾರೆ. ರಾಮೋಶಿ ಜನಾಂಗ ಸೇರಿದವರು. ಇವರೇನಪ್ಪ ಮೇಜರ್ ಡೇನಿಯಲ್ ಇವರನ್ನು ಬಂಧಿಸಿ ಯಮನ್ ದೇಶದ ಎಡನ್ ಜೈಲಿನ ಇಡ್ತಾರೆ ಸ್ನೇಹಿತರೆ, ವಾಸುದೇವ್ ಬಲವಂತ ಫಡ್ಕೆನ. ವಿ ಡಿ ಸಾವರ್ಕರ್ ಬಂದ್ಬಿಟ್ಟು ಇವರೇನಪ್ಪ ಅಂತಂದರೆ ಕ್ರಾಂತಿಕಾರರ ಮುಖ್ಯವಾದ ವ್ಯಕ್ತಿ. ನಾಸಿಕಲ್ಲಿ ಜನಿಸ್ತಾರೆ ಸ್ನೇಹಿತರೆ. ಮಿತ್ರ ಮೇಳ ಕ್ರಾಂತಿಕಾರ ಸಂಘಟನೆ ಆರಂಭಿಸ್ತಾರೆ. ಅಭಿನವ್ ಭಾರತವನ್ನು ಪ್ರಾರಂಭ ಮಾಡ್ತಾರೆ. ಮತ್ತು ವಿನಾಯಕ ದಾಮೋದರ ಸಾವರ್ಕರ ಬಂದ್ಬಿಟ್ಟು ವಿ ಡಿ ಸಾವರ್ಕರ್ ಅಭಿನವ್ ಭಾರತ ಎಂಬ ಗುಪ್ತ ಕ್ರಾಂತಿಕಾರಿ ಸಂಘಟನೆ ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ಇವರು ಅಭಿನವ್ ಭಾರತ ಸಾವರ್ಕರ್ ಬಂದ್ಬಿಟ್ಟು ಇಂಡಿಯನ್ ವಾರ್ ಇಂಡಿಪೆಂಡೆನ್ಸ್ ಬರೀತಾರೆ. ಎಸೆನ್ಷಿಯಲ್ ಆಫ್ ಹಿಂದೂಸ್ತಾನ್, ಮ್ಯಾಜಿನಿ ಚರಿತ್ರೆ, ಗ್ರೇವ್ ವಾರ್ನಿಂಗ್. ಜೈಲಿಗೆ ಒಂದು ಅಂಡಮಾನ್ನ ಸೆಲ್ಯುಲರ್ ಜೈಲಿನಲ್ಲಿ ಕಾಲಾಪಾನಿ ಜೈಲಿನಲ್ಲಿ ಇಡ್ತಾರೆ ವಿ ಡಿ ಸಾವರ್ಕರ್ನ. ಆಮೇಲೆ ಲೆಫ್ಟಿನೆಂಟ್ ಐರಿಷ್ ಮತ್ತು ಬ್ರಿಟಿಷ್ ಅಧಿಕಾರಿ ಪ್ಲೇಗ್ ರೋಗ. ಲೆಫ್ಟಿನೆಂಟ್ ಐರಿಷ್ ಮತ್ತು ಬ್ರಿಟಿಷ್ ಅಧಿಕಾರಿ ಏನಪ್ಪ ಅಂದರೆ ಕಮಿಷನರ್ ಆಗಿದ್ದ ಪ್ಲೇಗ್ ರೋಗ ಹರಡಿರುತ್ತೆ. ಅಲ್ಲಿ ತುಂಬ ಜನ ಸಾಯ್ತಾ ಇರ್ತಾರೆ. ಮೊದಲ ರಾಜಕೀಯ ಹತ್ಯೆ ಎಂದು ಕರೀತಾರೆ ಇದನ್ನ. ಇಲ್ಲಿ ಭಗತ್ ಸಿಂಗ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಇವರು ಪಂಜಾಬ್ನ ಪುರುಷ ಸಿಂಹ ಕ್ರಾಂತಿಕಾರಿ ಕಿಡಿ ಅಂತ ಕರೀತಾರೆ ಸ್ನೇಹಿತರೆ. ಇವರನ್ನು ಪ್ರಸ್ತುತ ಪಾಕಿಸ್ತಾನ ಲಾಯರ್ಪುರ್ ಜಿಲ್ಲೆಯಲ್ಲಿದೆ ಇದು ಜನ್ಮಸ್ಥಳ. ಇನ್ಕ್ವಿಲಾಬ್ ಜಿಂದಾಬಾದ್ ಭಗತ್ ಸಿಂಗ್ ಕರೀತಾರೆ ಸ್ನೇಹಿತರೆ ಕೂಗು. ಏನಪ್ಪ ಜೈಲಲ್ಲಿ ಇವೆ. ಐ ಆಮ್ ಆನ್ ಅಥಲಿಸ್ಟ್, ನಾನೇಕೆ ನಾಸ್ತಿಕನಾಗಿದ್ದೇನೆ ಎಂದು ಭಗತ್ ಸಿಂಗ್ ಕ್ವಶನ್ ಮಾಡ್ಕೊತಾರೆ. ಚಿತ್ರದಲ್ಲಿ ಎಷ್ಟು ಗದ್ದರ್ ಪಾರ್ಟಿ ಆಲ್ರೆಡಿ ನೀವು ನೋಡಿದ್ರೆ ಸ್ನೇಹಿತರೆ, ಇದು ಮತ್ತೆ ರಿಪಿಟೇಷನ್ ಆಗಿದೆ, ಸಾರಿ. ನೆಕ್ಸ್ಟು ಮಹಿಳೆಯರು ಯಾರಪ್ಪ ಈ ಕ್ರಾಂತಿಕಾರಿ ಹೋರಾಟದಲ್ಲಿ ಇದ್ರಪ್ಪ ಅಂತಂದರೆ ತ್ರಿಪುರಾ ಮ್ಯಾಜಿಸ್ಟ್ರೇಟ್ ಶಿವಾಂಗ್ ಹತ್ಯೆ ಏನಪ್ಪ ಅಂತಂದರೆ ಮುಖ್ಯವಾಗಿ ಇಲ್ಲಿ ಶಾಂತಿ ಘೋಷ್ ಮತ್ತು ಸುನಿಲ್ ಚೌಧರಿ. ಇವರು ಇಬ್ಬರು ಶಾಲಾ ವಿದ್ಯಾರ್ಥಿನಿಯರು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಸ್ಟಿವನ್ ಅವರ ಕಚೇರಿಯಲ್ಲಿ ಗುಂಡಿಗೆ ಕೊಲ್ತಾರೆ ಸ್ನೇಹಿತರೆ. ಕಲ್ಕತ್ತಾದ ಗವರ್ನರ್ ಸ್ಟ್ಯಾನ್ಲಿ ಜಾಕ್ಸನ್ ಮತ್ತು ಹತ್ಯೆ ಯತ್ನ. ಕೋಲ್ಕತ್ತಾದ ಗವರ್ನರ್ ಸ್ಟ್ಯಾನ್ಲಿ ಜಾಕ್ಸನ್ ಹತ್ಯೆ. ಬಿಂದಾಸ್ ಅವರ ಹತ್ಯೆ ಮಾಡ್ತಾರೆ ಜಾಕ್ಸನ್ನ. ಏನಪ್ಪ ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಪದವಿ ಪ್ರದಾನ ಸಮಾರಂಭದಲ್ಲಿ ಗವರ್ನರ್ನ ಗುಂಡಿಗೆ ಕೊಲ್ತಾರೆ ಸ್ನೇಹಿತರೆ. ಪಹಲಾರ್ತಿ ಚಿತ್ತಗಾಂಗ್ ಯುರೋಪ್ನ ಕ್ಲಬ್ ಮೇಲಿನ ದಾಳಿ. ಪ್ರೀತಿಲಾಲ್ ವಡ್ಡೇದಾರ ಇವರು ಮಾಡ್ತಾರೆ ಸ್ನೇಹಿತರೆ. ಯುರೋಪಿನಲ್ಲಿ ಮಾತ್ರ ಅಲ್ಲ, ಇವರಲ್ಲಿ ಏನಪ್ಪ ಅಂದರೆ ಬಂಧಿಸಿ ಕೊಲೆ ಮಾಡ್ತಾರೆ ಪ್ರೀತಿಲಾಲ್ ವಡ್ಡೇದಾರ ಅವ್ರನ್ನು. ತ್ರಿಪುರಾ ಮ್ಯಾಜಿಸ್ಟ್ರೇಟ್ ಮತ್ತು ಸ್ಟಿವನ್ನ ಹತ್ಯೆ ಯಾರು ಮಾಡ್ತಾರಪ್ಪ ಅಂದರೆ ತ್ರಿಪುರಾ ಮ್ಯಾಜಿಸ್ಟ್ರೇಟ್ ಸ್ಟಿವನ್ ಹತ್ಯೆ ಜುಗಂದರ್. ಶಾಂತಿ ಘೋಷ್ ಮತ್ತು ಸುನಿಲ್ ಚೌಧರಿ ಮಾಡ್ತಾರೆ. ಅಂದರೆ ಪ್ರದೇಶಗಳು ಕೇಳ್ತಾರೆ, ಜುಗಂದರು ಪ್ರದೇಶ. ಮತ್ತು ಕಲ್ಕತ್ತಾ ಗವರ್ನರ್ ಸ್ಟ್ಯಾನ್ಲಿ ಜಾಕ್ಸನ್ ಬಂದ್ಬಿಟ್ಟು ಬೆಂಗಾಲ್ ವಾರಿಯರ್ಸ್ ಈ ಪ್ಲೇಸ್ ಸ್ನೇಹಿತರೆ. ಮತ್ತು ಪರ್ಲಾತಿ ಬಂದ್ಬಿಟ್ಟು ಚಿತ್ರರಂಗ ಎಕ್ಸ್ಪ್ರೆಸ್.
ಸ್ನೇಹಿತರೆ ಇಷ್ಟು ಏನಪ್ಪ ಅಂತಂದರೆ ನಮ್ಮ ಕ್ರಾಂತಿಕಾರರು ಸಂಬಂಧಪಟ್ಟಂಗೆ ಇದೆ ಸ್ನೇಹಿತರೆ. ಆಮೇಲೆ ಏನಪ್ಪ ಅಂತಂದರೆ ಇಂಪಾರ್ಟೆಂಟಾಗಿ ಇಲ್ಲೊಂದು ಮದನ್ ಲಾಲ್ ದಿಂಗ್ರಾ ಕರ್ಜನ್ ವೈಲಿ ಹತ್ಯೆ ಮಾಡ್ತಾನೆ. ತಿರ್ಗಾ ಬಂದ್ಬಿಟ್ಟು ಖುದಿರಾಮ್ ಬೋಸ್ ಏನಪ್ಪ ಅಂದರೆ ಕಿಂಗ್ಸ್ಪಾಡ್ ಅಂತ ಲಕ್ಷ್ಮಣ್ ಕನ್ನೇರ್ ಬಂದ್ಬಿಟ್ಟು ಮ್ಯಾಜಿಸ್ಟ್ರೇಟ್ ಜಾಕ್ಸನ್ ಕೊಲೆ ಮಾಡ್ತಾರೆ. ಮತ್ತು ಉಧಮ್ ಸಿಂಗ್ ಬಂದ್ಬಿಟ್ಟು ಡ್ವಯರ್ ಜಲಿಯನ್ ವಾಲಿಬಾಗ್ ಏನಪ್ಪ ಅಂದರೆ ಭಗತ್ ಸಿಂಗ್ ಮತ್ತು ಸುಖದೇವ್ ಬಂದ್ಬಿಟ್ಟು ಏನಪ್ಪ ಅಂದರೆ ಸ್ಯಾಂಡರ್ಸ್ ಕೊಲೆ, ಲಾಲ್ ಲಜಪತ್ ರಾಯ್ ಸ್ಯಾಂಡರ್ಸ್, ನೋಡ್ಕೊಳ್ಳಿ ಸ್ನೇಹಿತರೆ. ಎಕ್ಸಾಮ್ ಕೇಳ್ತಾರೆ. ನೆಕ್ಸ್ಟು ಇಂಪಾರ್ಟೆಂಟ್ ಟಾಪಿಕ್ ತೊಗೊಂಬರ್ತೀನಿ. ಬಾಯ್ ಸ್ನೇಹಿತರೆ, ಎಲ್ಲವೂ ಚೆನ್ನಾಗಿ ಓದ್ಕೊಳ್ಳಿ.